ಶ್ರೀ ಗುರುಭ್ಯೋ ನಮಃ. ಮನುಷ್ಯನ ಜೀವನ ತುಂಬ ದುರ್ಲಭವಾದದ್ದು. ನಾವೆಲ್ಲ ಇವತ್ತು ಬದುಕಿದ್ದೇವೆ ಅಂತನ್ನುವುದೇ ದೊಡ್ಡ ಗುರುಗಳ ದೇವರ ಅನುಗ್ರಹ. ಮನುಷ್ಯನಿಗೆ ಮರಣ ಯಾವಾಗ ಬರುತ್ತೆ, ಯಾವಾಗ ಈ ದೇಹವನ್ನು ಬಿಡ್ತೇವೆ ಅಂತ ಮಾತ್ರ ಯಾರಿಗೂ ಗೊತ್ತಿಲ್ಲ. ಇವತ್ತಿನ ಕಾಲಕ್ಕೆ ಮನುಷ್ಯನಿಗೆ ಈ ವಿಚಾರವನ್ನು ತಿಳಿಯಲಿಕ್ಕೆ ಬೇಕಾದಷ್ಟು ಸಾಧನಗಳಿವೆ. ಯೂಟ್ಯೂಬ್ ಬೇಕಾದ ಬಂದಿದೆ, ನೋಡಿದರೆ ಗೊತ್ತಾಗತ್ತೆ. ನಮ್ಮ ಸ್ವಭಾವ ಏನು ಅಂತಂದರೆ ಪ್ರತ್ಯಕ್ಷವಾಗಿ ಕಂಡಾಗ ಹೆಚ್ಚು ಪ್ರಭಾವ ಆಗತ್ತೆ, ಕೇಳಿದರೆ ಸ್ವಲ್ಪ ಆಗತ್ತೆ, ಆಗೋದಿಲ್ಲ ಅಂತಿಲ್ಲ, ಅದಕ್ಕಿಂತ ಹೆಚ್ಚಾಗತ್ತೆ. ನಮ್ಮಲ್ಲಿ ಹೇಳ್ತಾರಲ್ಲ, ಸ್ಮಶಾನಕ್ಕೆ ಹೋಗಿ ಬಂದೇನು ಭಾಳ ವೈರಾಗ್ಯ ಬಂದಿರುತ್ತೆ, ಭಾಳ ಟೆನ್ಷನ್ ಆಗಿಬಿಟ್ಟಿರುತ್ತೆ ನಮಗೆಲ್ಲ. ಅಯ್ಯೋ ನಮ್ಮದೇನು ಗತಿ, ನಮಗೂ ಹೀಗೆ ಆಗತ್ತಲ್ಲ ಅಂತೇಳಿ. ಒಂದೆರಡು ದಿನ ಆದಮೇಲೆ ಎಲ್ಲ ಮತ್ತೆ ಹೋಗಿ ವಿ ಆರ್ ಸೇಫ್. ಯಾಕಂದರೆ ನಾವು ಇನ್ನೂ ಬೇಕಾದಷ್ಟು ಜನ ಇರ್ತೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಪ್ರತಿನಿತ್ಯ ನಮ್ಮ ಆಚಾರ್ಯ ಒಂದು ಮಾತು ಹೇಳ್ತಿದ್ರು, ನ್ಯೂಸ್ ಚೆನ್ನಾಗಿ ನೋಡ್ರಿ ಅಂತ. ಯಾಕೆ ಅಂದರೆ ಎಲ್ಲವೂ ಭಗವಂತನ ಮಹಿಮೆ. ಇವಾಗ ನೋಡ್ತಾ ಇದ್ದೀವಲ್ಲ, ಒಂದು ಕಡೆಗೆ ನೀರು ಬರುತ್ತೆ, ಒಂದು ಕಡೆ ನೀರು ಕಡಿಮೆ ಆಗುತ್ತೆ, ಎಷ್ಟು ಪ್ರಾಣಿಗಳ ತೊಂದರೆ ಆಗುತ್ತೆ, ಮತ್ತೊಂದಾಗುತ್ತೆ, ಒಳ್ಳೆಯದಾಗತ್ತೆ, ಎಲ್ಲವೂ ಇದೆ. ಇದೆಲ್ಲವೂ ಭಗವಂತನ ಸಂಕಲ್ಪ, ಭಗವಂತನಿಂದ ಆಗಿದ್ದು. ಇದು ನಮ್ಮ ಗುರುಗಳ ಮಾತು ಹೇಳ್ತೀನಿ. ಮೊನ್ನೆ ಇಲ್ಲಿ ಬರೋಕ್ಕಿಂತ ಮೊದಲಿಗೆ ಅವರಿಗೆ ಈ ಸತ್ಯವಿಜಯನಗರಕ್ಕೆ ಬಂದಿದ್ರು ಆಚಾರ್ಯ. ಆವಾಗ ನಾವು ಕಾರಣ ಹೋಗ್ತಾ ಇರುವಾಗ ಒಂದು ಮಾತು ಕೇಳಿದರು, ಈ ಸೈಕ್ಲೋನ್ ಬಂತು, ಎಲ್ಲ ಭಾಳ ತ್ರಾಸ ಆಯ್ತು ಅಂತ ಹೇಳುವಾಗ ಒಂದು ಮಾತು ಕೇಳಿದ್ರು, ಯಾಕೆ ಬಂತು ಅಂತ ನಂಗೆ ಕೇಳಿದ್ರು. ಅವ್ರು ಯಾಕೆ ಯಾರು ನನಗೆ ಗೊತ್ತಾಗಿಲ್ಲ. ನಾನು ಸುಮ್ಮನೆ ಸ್ವಲ್ಪ ಹೊತ್ತಿದ್ದೆ. ಆಮೇಲೆ ಒಂದು 10 ನಿಮಿಷ ಆದಮೇಲೆ ಹೇಳಿದೆ. ನಾನು ಹೇಳಿ ಬೇರೆ ಬೇರೆ ಕಾರಣ ಏನೋ ಹೇಳಿದೆ. ಸ್ವಲ್ಪ ದೇವರ ಸಂಕಲ್ಪದಿಂದ ಬಂತು ಅಂತ ಹೇಳಬೇಕು, ಅದನ್ನ ಬಿಟ್ಟು ಇನ್ನೇನೋ ಹೇಳ್ತೀರ ಅಂತ ಕೇಳಿ. ಅಂದರೆ ದೊಡ್ಡವರು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ, ಅವ್ರ ಚಿಂತನವೇ ಬೇರೆ ಇರುತ್ತೆ, ನಾವು ತಿಳ್ಕೊಳ್ಳೋದೇ ಬೇರೆ ಆಗುತ್ತೆ. ಅವ್ರು ಹೇಳಿದ ತಕ್ಷಣ ನನಗೂ ಶಾಕ್ ಆಯಿತು. ಅಂದರೆ ನಮ್ಮ ಜೀವನದಲ್ಲಿ ಏನೇ ಘಟನೆ ಆಗಲಿ, ಒಳ್ಳೆಯದೋ ಕೆಟ್ಟದ್ದು, ಅದೆಲ್ಲ ದೇವರಿಂದ ಆಗತ್ತೆ. ಶಾಸ್ತ್ರ ಬೇಕಾದಷ್ಟು ಹೇಳ್ತೀವಿ, ಪ್ರಾಕ್ಟಿಕಲ್ ಬಂದಾಗ ತುಂಬ ಕಷ್ಟವಾಗತ್ತೆ. ನಮಗೆ 4 ಜನ ಬೈತಾರೆ, ಅದಕ್ಕೂ ಕಾರಣ ನಾವಲ್ಲ, ಸ್ವತಂತ್ರನಾದ ಭಗವಂತನೇ. ಹೊಗಳ್ತಾರೆ, ಒಳ್ಳೆಯ ದೇವರು ಮಾಡಿಸಿದ ಹೊಗಳ್ತಾರೆ, ನಾವ್ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಹೀಗಾಗಿ ಮನುಷ್ಯನ ದೊಡ್ಡ ತೊಂದರೆ ಏನು ಅಂದರೆ ಟೆನ್ಷನ್ನು, ಯಾವಾಗಲೂ ಸಮಸ್ಯೆ. ಈ ಎಲ್ಲ ಸಮಸ್ಯೆಗೆ ಒಂದೇ ಒಂದು ಉತ್ತರ ಅಂದರೆ ಗುರುಗಳ ದೇವರ ಸ್ಮರಣೆ, ಅವರ ಅನುಗ್ರಹವನ್ನು ಚಿಂತನೆ ಮಾಡುವುದು. ನಾನಿವತ್ತು ಬೆಳಗ್ಗೆಯಿಂದ ಅನೇಕ ಸಲ ಅನ್ನಿಸ್ತಾ ಇರ್ತದೆ, ದೇವರು ನಮ್ಮ ಮೇಲೆ ಏನು ಅನುಗ್ರಹ ಮಾಡಿದ್ದಾನಂತ ಯಾರಾದರೂ ಕೇಳಿದರೆ ಮೊದಲನೇ ಉತ್ತರ ಏನು ಅಂದರೆ, ನಾವು ಶ್ವಾಸೋಚ್ಛ್ವಾಸ ಮಾಡ್ತಾ ಇನ್ನೂ ಬದುಕಿದ್ದೇವಲ್ಲ, ಇದೇ ದೇವರ ದೊಡ್ಡ ಅನುಗ್ರಹ. ಇನ್ನೇನು ಬೇಕಾಗಿಲ್ಲ, ಇನ್ನೇನು ಬೇಕಾಗಿಲ್ಲ. ನಾನಿನ್ನೆ ಒಂದು ಇವತ್ತೆಲ್ಲ ಸೈನ್ಸ್ ಟೆಕ್ನಾಲಜಿ ಎಲ್ಲರಿಗೂ ಗೊತ್ತು, ಬೇಕಾಷ್ಟಿದೆ, ನೋಡ್ತಾ ಇರ್ತೀವಿ. ಪ್ರತಿನಿತ್ಯ 100 ಲೀಟರ್ ನಮಗೆ ಪಂಪ್ ಮಾಡಬೇಕು, ಹಾರ್ಟ್ ಅಷ್ಟು ಪಂಪ್ ಮಾಡ್ತದೆ. ಅದಕ್ಕಾಗಿ ನಾವು ಇನ್ನೂ ಚೆನ್ನಾಗಿದ್ದೀವಿ. 10 ಸೆಕೆಂಡ್ ಬಿಟ್ಟರೆ ಏನು ಗತಿ ನಮಗೆ, ಎಷ್ಟು ವ್ಯತ್ಯಾಸ ಆಗತ್ತೆ. ಇಂತಹ ದೊಡ್ಡ ಕರುಣೆ ಮಾಡಿ ಪರಮಾತ್ಮ ನಮ್ಮನ್ನು ಬದುಕಿಸಿದ್ದಾನೆ. ನಮಗೆ ಆಕ್ಸಿಜನ್ ಕಡಿಮೆ ಆದರೆ ಆಕ್ಸಿಜನ್ ಇಡ್ತಾರೆ, ಹಣ ತಗೋತಾರೆ. ಒಂದು ದಿನಕ್ಕೆ 20,000, 30,000, 40,000 ತಗೋತಾರೆ ಒಂದು ದಿನಕ್ಕೆ. ಕೆಲವೊಬ್ಬರು 1 ತಾಸಿಗೆ ತಗೋತಾರೆ. ನಮಗೆ ಫ್ರೀ ಆಗಿ ಆಕ್ಸಿಜನ್ ಸಿಗ್ತಾ ಇದೆ, ನಾವು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೀವಿ, ನಮಗೆ ಕಿಮ್ಮತ್ತಿಲ್ಲ. ಅದರಲ್ಲಿ ದೇವರ ಅನುಗ್ರಹದ ಮಹತ್ವ ಗೊತ್ತಿಲ್ಲ. ನಾನಿವಾಗ ಹೇಳಿಕ್ಕೆ ಬಂದಿದ್ದು, ಉಪನಿಷತ್ತಿನಲ್ಲಿ ಅನೇಕ ಮಾತುಗಳನ್ನು ಹೇಳ್ತಾರೆ. ಮನುಷ್ಯನಿಗೆ ಸಹಜವಾಗಿ ಕಷ್ಟ ಬರುತ್ತೆ, ತೊಂದರೆ ಆಗತ್ತೆ, ಅದಕ್ಕೆ ಪರಿಹಾರಗಳು ಇದೆ. ಅಪಮೃತ್ಯುಗಳು ಅಂತ ಕೆಲವಿದೆ, ಅಪಮೃತ್ಯು ಸೂಚಕನೂ ಇದೆ, ಅದಕ್ಕೆ ಪರಿಹಾರವೂ ಇದೆ.
ಆ ಪ್ರಸಂಗದಲ್ಲಿ ಏನು ಮಾಡಬೇಕು ಅಂತನ್ನುವುದನ್ನು ಐತಿರೋಪನಿಷತ್ತಿನಲ್ಲಿ ಹೇಳಿದ್ದಾರೆ. ನಮಗೆ ಸ್ವಪ್ನದಲ್ಲಿ ಕೃಷ್ಣದಂತಂ ಕೃಷ್ಣಂ ವಾ ಪಶ್ಯ, ಕಪ್ಪು ಬ್ರಾಹ್ಮಣ ಅಥವಾ ಕಪ್ಪು ಮನುಷ್ಯ ಕಂಡರೆ ನಮಗೆ ಮೃತ್ಯು ಹತ್ತಿರವಿದೆ ಅಂತ ತಿಳ್ಕೊಳ್ಬೇಕು. ಅಥವಾ ಕಪ್ಪು ಹಲ್ಲು ಇರತಕ್ಕಂತಹ ಮನುಷ್ಯ ಕಂಡರೆ, ಅಥವಾ ಸ್ವಪ್ನದಲ್ಲಿ ಊಟ ಮಾಡಬಾರದು. ಎಲ್ಲ ಚೆನ್ನಾಗಿ ತಿಳ್ಕೊಂಡು, ಸ್ವಪ್ನದಲ್ಲಿ ಊಟ ಮಾಡೋ ಸ್ವಪ್ನ ಬಿದ್ದರೆ ಅದು ಬಹಳ ದುರ್ಲಕ್ಷಣ, ಅದು ಹಾಗೆ ಸರ್ವಥಾ ಇರಬಾರ್ದು. ಹೀಗೆ ಸ್ವಪ್ನವೂ ನಮಗೆ ಸೂಚಕವಾಗತ್ತೆ, ಒಳ್ಳೆಯದೂ ಆಗತ್ತೆ. ಒಳ್ಳೆಯ ಬ್ರಾಹ್ಮಣರು ಬಂದರೆ, ಸುವಾಸಿನಿ ಸ್ತ್ರೀಯರು ಕಂಡ್ರೆ ನಮಗೆ ಐಶ್ವರ್ಯ ಸಿಗತ್ತೆ, ಒಳ್ಳೆಯದಾಗತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಈಗ ದುಸ್ವಪ್ನಗಳ ಇದ್ದಾಗ, ನಮಗೆ ಇಂತಹ ಅಪಮೃತ್ಯು ಪ್ರಸಂಗ ಬಂದಾಗ, ಅಪಮೃತ್ಯು ಯಾವಾಗ ನಮಗೇನು ಗೊತ್ತಿಲ್ಲ. ನಿನ್ನೆ ಪಾಪ ಒಬ್ಬರು ಹೇಳ್ತಾ ಇದ್ದರು, ಚಿಕ್ಕ ಹುಡುಗ 30-35 ವರ್ಷವೂ ಇಲ್ಲ, ಏನೋ ತೊಂದರೆಯಾಗಿ ಹೋಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಯಿತು, ಕೃಷ್ಣಾರ್ಪಣೆ ಆಗಿಬಿಟ್ಟು. ಏನು ಹೇಳೋದು? ನಾನು ಅದನ್ನು ಹೇಳಿದಾಗ ನಾನು ಎರಡನೇ ಕ್ಷಣಕ್ಕೆ ನಮಗೆ ಅನಿಸ್ತದೆ, ನಮಗೆ ಇವತ್ತು 40 ವರ್ಷ, 50 ವರ್ಷ, 60 ವರ್ಷ, 70 ವರ್ಷ ಇದ್ದೇವೆ ಅಂದರೆ ಭಗವಂತ ನಮಗೆ ಆಯುಷ್ಯ ಕೊಟ್ಟು ಬದುಕಿಸಿದ್ದಾನೆ. ಎಷ್ಟು ದೊಡ್ಡ ಅನುಗ್ರಹ ಇದೆ. ಇದಕ್ಕಿಂತಲೂ ಹೆಚ್ಚಿಗೆ ಇನ್ನೇನು ಬೇಕು ನಮಗೆ? ಇಷ್ಟಾದರೂ ಮನುಷ್ಯನಿಗೆ ಅಹಂಕಾರ, ದ್ವೇಷ, ಅಸೂಯ, ಮಾತ್ಸರ್ಯ ಇಷ್ಟು ಇರುತ್ತೆ ಅಂದರೆ ನಮ್ಮ ಈ ತಲೆಯ ಮೇಲೆ ಇರುತ್ತೆ. ಯಾವ ಕ್ಷಣಕ್ಕೆ ಮನುಷ್ಯ ಹೋಗ್ತಾನೆ, ದೇಹ ಬಿಟ್ಟು ಹೋಗ್ತಾನೆ ಅಂತ ಗೊತ್ತಿಲ್ಲ. ಯಾರನ್ನ ಬೈದು ಏನು ಮಾಡೋದೆ, ದ್ವೇಷ ಮಾಡಿ ಏನು ಮಾಡೋದೆ, ತಿರಸ್ಕಾರ ಮಾಡಿ ಏನು ಮಾಡೋದೆ? ನಮಗೆ ಬಹಳ ಎಚ್ಚರ ಇರಬೇಕು. ಸತ್ಯನಾಥರು ಪರಮಾನುಗ್ರಹ ಮಾಡಿ ಕರೆಸಿದ್ದಾರೆ. ಒಂದೆರಡು ಮಾತು ಹೇಳ್ತಾ ಇದ್ದೇನೆ ಅಷ್ಟೇ. ಈ ಪ್ರಸಂಗದಲ್ಲಿ ಅಲ್ಲಿ ಪ್ರತಿನಿತ್ಯವೂ ಅನೇಕ, ಇಲ್ಲಿ ನಿನ್ನೆ ರಘುಕಂಠನಾಥರು ಹೇಳ್ತಾರೆ, ರಾತ್ರಿ ಸೂಕ್ತ ಪಾರಾಯಣ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಅದು ಸುಮ್ಮನೆ ಬಂದದ್ದಲ್ಲ. ಐತಿಹ್ಯೋಪನಿಷತ್ತಿನಲ್ಲಿ ರಾತ್ರಿ ಸೂಕ್ತವನ್ನು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಅದು ಅಪಮೃತ್ಯು ಸೂಚಕ ಇರಲೇ ಬಿಡಲಿ, ಇದ್ದರೆ ವಿಶೇಷವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅದರಂತೆ ಪವಮಾನದಲ್ಲಿ ಬರುವಂತಹ ಒಂದು ಮಂತ್ರ, ಯದಂತಿ ಎಚ್ಚ ದೂರಿಗೆ ಭಯಂ ಮಿಂದತಿ ಮಾಮಿಹ ಅಂತ ಹಿಡ್ಕೊಂಡು ಕೊನೆ ಏನೊಂದು 8 ಮಂತ್ರಗಳಿದೆ. ಆ ಮಂತ್ರಗಳ ಪಾರಾಯಣ ಮಾಡಬೇಕು, ಹೋಮವನ್ನು ಮಾಡಬೇಕು. ಅದರದೇನೆ ಆದಿಪ್ರತ್ನಸ್ಥರೇತಸೋ ಜ್ಯೋತಿಷ್ ಪಶ್ಯಂತಿ ವಾಸರಂ ಪ್ರಸಿದ್ಧವಾಗಿರ್ತಕ್ಕಂತಹ ಮಂತ್ರ. ಈ ಮಂತ್ರವನ್ನು ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಯತ್ರ ಬ್ರಹ್ಮ ಪವಮಾನಃ ಅಂತ ಅದು ಒಂದು 6 ಮಂತ್ರಗಳಿದೆ. ಉದ್ವಯಂ ತಮಸಸ್ಪರಿ ಅಂತ ಒಂದು ಮಂತ್ರ. ಟೋಟಲ್ ಇಲ್ಲ ನೋಡಿದರೆ ಒಂದು 20 ಮಂತ್ರಗಳಾಗತ್ತೆ. ಈ ಮಂತ್ರಗಳನ್ನು ಜಪ ಮಾಡಿದರೆ, ಪಾರಾಯಣ ಮಾಡಿದರೆ ನಮಗೆ ಅಪಮೃತ್ಯುವಿನ ಪರಿಹಾರವಾಗುತ್ತದೆ ಎಂಬುದಾಗಿ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಶ್ರೀಮದಾಚಾರ್ಯ ಹೇಳ್ತಾರೆ. ಬಹಳ ಆಶ್ಚರ್ಯ ಇದೆ. ಸಾಮಾನ್ಯವಾಗಿ ಸವಕಾಮ ಕರ್ಮವನ್ನು ಶ್ರೀಮದಾಚಾರ್ಯರು ಹೇಳಿಲ್ಲ, ಪ್ರಸಂಗನೂ ಇಲ್ಲ. ಆದರೆ ಉಪನಿಷತ್ತೇ ಹೇಳಿದೆ. ಆದ್ದರಿಂದಾಗಿ ಅನಿವಾರ್ಯವಾಗಿ ಶ್ರೀಮದಾಚಾರ್ಯರು ಕೂಡ ವ್ಯಾಖ್ಯಾನ ಮಾಡುವಾಗ ಇಂತಹ ಫಲ ಅಪೇಕ್ಷೆ ಇದ್ದವರು ಈ ಮಂತ್ರಗಳ ಪಾರಾಯಣವನ್ನು ಮಾಡಿ, ಹೋಮವನ್ನು ಮಾಡಿ, ಅದಕ್ಕೆ ತುಪ್ಪದಿಂದ ಹೋಮ, ಜೇನುತುಪ್ಪದಿಂದ ಹೋಮ, ಬೇರೆ ಬೇರೆ ವಿಧಾನಗಳಿದೆ. ಎಲ್ಲದಕ್ಕೂ ಒಂದೇ ರೀತಿಯಾಗಿಲ್ಲ. ಆಯಾ ಆಹುತಿಯನ್ನು ಆ ರೀತಿಯಾಗಿ ಕೊಟ್ಟಾಗ ನಮಗೆ ಪರಿಹಾರವಾಗತ್ತೆ, ಆ ಮೃತ್ಯುವಿನಿಂದ ನಾವು ದೂರವಾಗ್ತೀವಿ ಎಂಬುದಾಗಿ ತಿಳಿಸ್ತಾರೆ. ಅದರಲ್ಲಿ ರಾತ್ರಿ ಸೂಕ್ತದ ಕೆಲವು ಮಂತ್ರಗಳನ್ನು ನೋಡ್ಕೊಂಡಿದ್ದೇನೆ. ಎಷ್ಟು ಸಾಧ್ಯವಾಗುತ್ತೆ ಅದನ್ನು ಹೇಳ್ತೇನೆ. ಸಾಮಾನ್ಯವಾಗಿ ರಾತ್ರಿ ಅಂದರೆ ನಮಗೆಲ್ಲ ಗೊತ್ತು, ರಾತ್ರಿ ಅಂದರೆ ರಾತ್ರಿ ಆಗತ್ತೆ, ನಾವೆಲ್ಲ ಮಲ್ಕೊಳ್ತೀವಿ, ನಮಗೆಲ್ಲ ಸುಖವಾಗುತ್ತೆ. ಇದು ಪ್ರಾಕ್ಟಿಕಲ್. ವಿಚಿತ್ರ ಏನು ಅಂದರೆ, ನಮ್ಮ ಶಾಸ್ತ್ರದಲ್ಲಿ ಸುಮ್ಮನೆ ಯಾವ ಶಬ್ದವೂ ಇಲ್ಲ, ಅದಕ್ಕೆ ಒಂದು ಪ್ರಯೋಜನವೂ ಇರುತ್ತೆ. ರಾತ್ರಿ ಎಂಬ ಶಬ್ದಕ್ಕೆ ಅರ್ಥ ಇದ್ದದ್ದು ಕೇವಲ ಈ ರಾತ್ರಿ ಅಂತಲ್ಲ, ಪರಮಾತ್ಮ ಅಂತ ಅರ್ಥ ಇದೆ. ರಾತ್ರಿ ಎಂಬ ಶಬ್ದಕ್ಕೆ ದೇವರು ಅಂತ ಅರ್ಥ, ರಾತ್ರಿ ಎಂಬ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ. ದುರ್ಗಾದೇವಿ ನಮಗೆಲ್ಲ ಗೊತ್ತು, ದುರ್ಗಾದೇವಿ ಅಭಿಮಾನಿನಿ. ಅದು ರಾತ್ರಿ ಅಂತ ಕರೆದಿದ್ದಾರೆ. ಈ ಸಾಮಾನ್ಯವಾಗಿ ರಾತ್ರಿ ಅಂತ ಕರೀತಾರೆ. ಇದನ್ನೇ ದೇವರನ್ನು ಹೇಳಿಕ್ಕೆ ಬರುತ್ತೆ, ಲಕ್ಷ್ಮೀದೇವಿ ಹೇಳಿಕ್ಕೆ ಬರುತ್ತೆ. ಯಾಕೆ ಅಂದರೆ
ರಾತ್ರಿ ಎಂಬ ಶಬ್ದದಲ್ಲಿ ಎರಡು ಶಬ್ದ ಇದೆ. ರತಿ ರ ರಾತ್ರಿ ಎರಡು ಸೇರಿದ್ರೆ ಆಗತ್ತೆ. ಅಂದರೆ ರತಿ ಎಂಬ ಶಬ್ದಕ್ಕೆ ಸುಖ ಅಂತ ಅರ್ಥ. ಯಾವುದು ನಮಗೆ ಸುಖವನ್ನು ಕೊಡುತ್ತದಕ್ಕೆ ರಾತ್ರಿ ಅಂತ ಕರೆಯೋದು. ನೋಡಿ ಎಷ್ಟು ಅಂದರೆ ಪ್ರಾಕ್ಟಿಕಲ್. ನಮಗೆಲ್ಲ ರಾತ್ರಿ ಸುಖವಾಗುತ್ತೋ ಇಲ್ಲ, ನಿದ್ದೆ ಮಾಡಿ ಹೇಳ್ತೀವಿ ಸುಖವಾಗತ್ತೆ. ಹೀಗಾಗಿ ರಾತ್ರಿ ಸಾಮಾನ್ಯವಾಗಿ ಎಲ್ಲರಿಗೂ ಸುಖವನ್ನು ಕೊಡುತ್ತದೆ. ಆದರೂ ರಾತ್ರಿ ರಾತ್ರಿ ಅಂತ ಕರೆದಿತ್ತು. ಇದನ್ನೇ ದೇವರಿಗೆ ಹೇಳ್ತಾರೆ, ಪರಮಾತ್ಮನೇ ರಾತ್ರಿ. ಯಾಕೆ? ಸುಖವನ್ನು ಕೊಡುವನು. ಲಕ್ಷ್ಮೀದೇವಿ ರಾತ್ರಿ ಯಾಕೆ ಸುಖವನ್ನು ಕೊಡ್ತಾಳೆ? ನಾವು ರಾತ್ರಿ ಮಲ್ಕೊಂಡು ನಿದ್ದೆ ಹತ್ತಂಗಿರಿ ಟೆನ್ಷನ್ ಇದ್ದಾಗ. ವಿಚಿತ್ರ ಏನು ಅಂದರೆ, ದೇವರು ನಿದ್ದೆ ಕೊಟ್ಟರೆ ನಿದ್ದೆ ಇದೆ, ಸುಖ ಕೊಟ್ಟರೆ ಸುಖ ಇದೆ. ಇಲ್ಲ ಅಂದರೆ ನಮಗೆ ರಾತ್ರಿಯು ಮಹಾಕಾಲರಾತ್ರಿ ಆಗತ್ತೆ ಎಷ್ಟೋ ಸಲ. ಹೀಗಾಗಿ ರಾತ್ರಿ ಇಲ್ಲಿ ಒಂದು ಮಂತ್ರ ಇರೋದು, ರಾತ್ರಿ ವ್ಯಖ್ಯದಾಯತಿ ಪುರುತ್ರ ದೇವ್ಯ ಅಕ್ಷಭಿ ವಿಶ್ವ ಅಧಿಶ್ರಿಯೋ ಅಧಿತ. ಇದು ಮೊದಲನೇ ಮಂತ್ರ. ಇಲ್ಲಿ ರಾತ್ರಿ ಎಂಬ ಶಬ್ದದಿಂದ ದೇವರನ್ನು ಹಾಗೂ ಲಕ್ಷ್ಮೀದೇವಿಯನ್ನು, ದುರ್ಗಾದೇವಿಯನ್ನು ಸ್ತೋತ್ರ ಮಾಡಿದ್ದಾರೆ. ರಾತ್ರಿ ಇವರಿಬ್ಬರು, ದುರ್ಗಾದೇವಿ ಇವರೇನಾಗಿದ್ದಾರೆ ಅಂತಂದರೆ ಆಯತಿ. ಆಯತಿ ಅಂದರೆ ಆಗಚ್ಛತಿ ಸತಿ. ರಾತ್ರಿ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಒಂದೇ ಥರ ಇರೋದಿಲ್ಲ. ಅದಕ್ಕೆ ಆಯತಿ ಅಂತ ಕರೆದಿದ್ದಾರೆ. ಆಯತಿ ಅಂದರೆ ಬರುವಂತಹ, ಪ್ರತಿನಿತ್ಯವೂ ಬರುವಂತಹದ್ದು. ನಮ್ಮಲ್ಲಿ ಕೆಲವರಿಗೆ ಅತಿಥಿಗಳು ಅಂತ ಕರೀತಾರೆ. ಯಾಕೆ ಅತಿಥಿಗಳು ಅಂತ ಕರೀತಾರೆ ಅಂದರೆ, ಹೇಳದೆ ಕೇಳದೆ ತಿಥಿ ಇಲ್ಲದೆ ಬಂದವರು ಯಾರೋ ಅತಿಥಿಗಳು. ಹೇಳಿಕೆ ಬಂದವರು ಅತಿಥಿಗಳಲ್ಲ. ಹೀಗಾಗಿ ಹಾಗೆ ಆಯತಿ ಅಂತಂದರೆ ಬರುವವನು, ದಿನಾಗಲೂ ಬರೋರು ಇವರು. ರಾತ್ರಿ ದಿನಾಗಲೂ ಬರುತ್ತೆ, ಹಗಲು ಹೋಗ್ತದೆ ರಾತ್ರಿ ಬರುತ್ತೆ, ಹಗಲು ಹೋಗುತ್ತೆ ರಾತ್ರಿ ಬರುತ್ತೆ. ಆದ್ದರಿಂದ ರಾತ್ರಿ ಅಂದರೆ ಕೇವಲ ರಾತ್ರಿ ಅಲ್ಲ, ರಾತ್ರಿ ಪರಮಾತ್ಮ ಹಾಗೂ ದುರ್ಗಾದೇವಿ ಹಾಗೂ ಈ ರಾತ್ರಿ ಇವರು ಆಗಚ್ಛತಿ ಬರ್ತಾ ಇರುವಾಗ ಏನು ಮಾಡ್ತಾರೆ? ಪುರುತ್ರ ಅಕ್ಷಭಿ ವ್ಯಖ್ಯತ. ದೇವರು ಬರ್ತಾನೆ, ಬಂದು ಏನು ಮಾಡ್ತಾನೆ ಅಂತಂದರೆ, ಪುರು ಎಂಬ ಶಬ್ದಕ್ಕೆ ಬಹಳ ಅಂತ ಅರ್ಥ, ಅಕ್ಷ ಅಂದರೆ ಕಣ್ಣುಗಳು ಅಂತ ಅರ್ಥ. ಪುರುತ್ರ ಅಕ್ಷಭಿಹಿ ಅಂದರೆ ಅನೇಕ ಕಣ್ಣುಗಳಿಂದ ಆ ಭಗವಂತ ಈ ಜಗತ್ತನ್ನು ವ್ಯಖ್ಯತ ಅಂದರೆ ನೋಡುತ್ತಾನೆ, ಜಗತ್ತನ್ನು ನೋಡುತ್ತಾನೆ. ಯಾರು ನೋಡ್ತಾರೆ? ದೇವರು ನೋಡ್ತಾರೆ, ಲಕ್ಷ್ಮೀದೇವಿ ನೋಡ್ತಾಳೆ. ನಮಗೆ ಸಹಜವಾಗಿ ಅನಿಸ್ಬೋದು, ದೇವರು ನೋಡ್ತಾನೆ ಮತ್ತೇನು ನೋಡೋದು, ನೋಡ್ತಾನೆ ಇದ್ದಾನೆ ದೇವರು, ಸರ್ವಜ್ಞ ಅಂತ ಹೇಳ್ತೀರಿ. ಆದರೂ ವಿಶೇಷವಿದೆ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳ್ತೀವಲ್ಲ, ಸಹಸ್ರಾಕ್ಷ ಅಂತ ದೇವರನ್ನು ಹೇಳ್ತೀವಿ. ದೇವರ ಅನೇಕ ಕಣ್ಣುಗಳಿದೆ. ಆದ್ದರಿಂದ ದೇವರು ಅನೇಕ ಕಣ್ಣುಗಳಿಂದ ನಮ್ಮನ್ನು ನೋಡುತ್ತಾನೆ. ಭಾಳ ಚೆನ್ನಾಗಿದೆ. ಈ ರಾತ್ರಿ ಸೂಕ್ತಕ್ಕೂ ನಾವು ಪ್ರಾರ್ಥನೆಗೂ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ, ತುಂಬ ವಿಸ್ತಾರವಾಗಿ ಹೇಳೋದಿಲ್ಲ, ಸಂಕ್ಷೇಪವಾಗಿ ಹೇಳ್ತಾನೆ. ಯಾವುದೇ ಒಂದು ವಿಷಯಕ್ಕೆ ನಾವು ಉತ್ತರ ಕೊಡಬೇಕಾದ್ರೆ ಮೊದಲು ನೋಡಬೇಕದನ್ನು. ಅದು ಸರಿಯಾಗಿದೆಯಲ್ಲ ಅಂತಾನೆ ರಿಪೇರಿ ಮಾಡಲಿಕ್ಕೆ. ಈಗ ಒಂದು ಕೆಟ್ಟು ಹೋಯ್ತು ಅಂತ ಇಟ್ಕೊಡಿ, ಏನೇ ಒಂದು ಪದಾರ್ಥ, ನಾವೇನು ಮಾಡ್ತೀವಿ? ಮೊದಲು ನೋಡ್ತೀವಿ. ನೋಡಿದ ಮೇಲೆ ಇದು ಚೆನ್ನಾಗಿದೆಯಾ, ಹಾಗಿಡಬೇಕಾಗಿತ್ತಾ, ಹೀಗಿಡ್ಬೇಕಂತಾನೆ ಆಮೇಲೆ ಮಾಡ್ತೀವಿ. ದೇವರು ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಪದಾರ್ಥಗಳನ್ನು, ಎಲ್ಲ ವ್ಯಕ್ತಿಗಳನ್ನು, ವ್ಯಕ್ತಿಯಲ್ಲಿರ್ತಕ್ಕಂತಹ ಇಂದ್ರಿಯಗಳನ್ನು, ಅವರ ಮನಸ್ಸನ್ನು, ಅವರ ಬುದ್ಧಿಯನ್ನು ಎಲ್ಲವನ್ನೂ ನೋಡುತ್ತಾನೆ. ಹೇಗೆ ನೋಡ್ತಾನೆ? ನಮ್ಮ ಕ್ಯಾಮ್ರಾ ಥರ ಅಲ್ಲ. ದೇವರಿಗೆ ಅವನು ಸರ್ವಜ್ಞ, ಅವನು ಜ್ಞಾನ ರೂಪ, ಅವನ ಇಂದ್ರಿಯಗಳು ಜ್ಞಾನಮಯ. ಭಾಗವತದಲ್ಲಿ ಕಥೆ ಬರುತ್ತಲ್ಲ, ನಾವೆಲ್ಲ ಕೇಳಿದ್ದೀವಿ, ಪ್ರಸಿದ್ಧವಾದದ್ದು. ಏನು? ಗೋಪಾಲಕರು ಸತ್ತು ಹೋಗಿರ್ತಾರೆ. ಆ ಕಾಲಿಯ ನಾಗ ಇದ್ದಾನಲ್ಲ, ಆ ಒಂದು ಮಡುವಿನಲ್ಲಿ ಎಲ್ಲರೂ ಸತ್ತು ಹೋಗ್ಬಿಟ್ಟಿರ್ತಾರೆ. ಕೃಷ್ಣ ಪರಮಾತ್ಮ ಕಾಲಿಯ ನಾಗನನ್ನು ಹೊರಗೆ ಕಳಿಸಿ ಅಲ್ಲಿ ಸತ್ತು ಹೋಗಿರ್ತಕ್ಕಂತಹ ಆಕಳುಗಳನ್ನು, ಆ ಗೋಪಾಲಕರನ್ನೆಲ್ಲ ಹೊರಗಡೆ ಹಾಕ್ತಾನೆ. ಶವ ಎಲ್ಲ ಹೊರಗಡೆ ಬಿದ್ದಿರ್ತದೆ. ಕೃಷ್ಣ ಒಂದ್ಸಲ ಹೀಗೆ ನೋಡ್ತಾನೆ,
ಎಲ್ಲರೂ ಬದುಕಿಬಿಡ್ತಾರೆ. ದೇವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಾವು ಬದುಕ್ತೇವೆ. ದೃಷ್ಟಿ ಸೃಷ್ಟಿ ನಮ್ಮದಲ್ಲ. ಯಾವ ದೃಷ್ಟಿ ಸೃಷ್ಟಿ ಅಂದರೆ ಭಗವಂತನ ದೃಷ್ಟಿಯಿಂದ ಸೃಷ್ಟಿ, ಅದ್ವೈತರು ಹೇಳ್ತಕ್ಕಂತಹ ದೃಷ್ಟಿ ಅಲ್ಲ. ದೇವರ ದೃಷ್ಟಿ. ಪರಮಾತ್ಮ ಒಂದ್ಸಲ ನೋಡಿಬಿಟ್ರೆ ಸಾಕು, ಎಲ್ಲೂ ಬದುಕಿಬಿಡ್ತಾರೆ. ಸತ್ಯವಾಗಿರ್ತಕ್ಕಂತಹ ಪ್ರಾಣಿಗಳು, ಸತ್ಯರಾಗಿರ್ತಕ್ಕಂತಹ ಗೋಪಾಲಕರು ಬದುಕಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮ ಜೀವನದಲ್ಲಿ ನಾವೆಷ್ಟು ಪದಾರ್ಥಗಳನ್ನು ತಿಂತೇವೆ, ಎಷ್ಟು ಪದಾರ್ಥನ ಕುಡಿತೇವೆ, ಎಷ್ಟು ಇವತ್ತು ಹುಳ ಬಂದು ಕಡಿದ್ರೆ ರೋಗ ಬರುತ್ತೆ, ಈ ಎಲ್ಲ ವಿಷಯವನ್ನು ಯಾರು ಪರಿಹಾರ ಮಾಡಬೇಕು? ನಾವು ತಿಂದಿರ್ತಕ್ಕಂತಹ ಆಹಾರಗಳಲ್ಲಿ ತೊಂದರೆಗಳಿದೆ, ದೇಹದಲ್ಲಿ ತೊಂದರೆಗಳಿದೆ. ಈ ಎಲ್ಲ ಮೃತ್ಯುಗೆ ಕಾರಣವಾದ ವಿಷವನ್ನು ಭಗವಂತ ಪರಿಹಾರ ಮಾಡ್ತಾನೆ. ಯಾಕೆ ಅಂತಂದರೆ, ಪುರುತ್ರ ಅಕ್ಷಿಭಿಹಿ ವ್ಯಖ್ಯತ. ಪರಮಾತ್ಮ ತನ್ನ ಅನಂತ ಕಣ್ಣುಗಳಿಂದ ಈ ಜಗತ್ತನ್ನು ನೋಡ್ತಾ ಇದ್ದಾನೆ. ಕೇವಲ ನೋಡ್ತಾ ಇಲ್ಲ, ನಮ್ಮನ್ನು ನೋಡ್ತಾ ಇರುವಾಗ ನಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನು ಪರಿಹಾರ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ನಾನು ಬದುಕಿದ್ದೇನೆ. ನಮ್ಮ ಮೃತ್ಯು ದೂರ ಹೋಗಬೇಕು, ಕಷ್ಟಗಳು ದೂರ ಹೋಗಬೇಕು, ಪಾಪಗಳು ದೂರ ಆಗಬೇಕು ಅಂತಾಗಿದ್ದರೆ ದೇವರು ನಮ್ಮನ್ನು ನೋಡಬೇಕು. ದೇವರು ನಮ್ಮನ್ನು ನೋಡಬೇಕು ಅಂತಾಗಿದ್ದರೆ ಅದನ್ನೇ ಪ್ರಾರ್ಥನೆ ಮಾಡ್ತಾರೆ. ನೋಡ್ರಿ, ನಮಗೇನಸ್ತೆ ರಾತ್ರಿ ಸೂಕ್ತಕ್ಕೂ ಈ ಮೃತ್ಯು ಪರಿಹಾರಕ್ಕೂ ಸಂಬಂಧ ಇಲ್ಲ ಅಂತಿಲ್ಲ, ಭಾಳ ಸಂಬಂಧ ಇದೆ. ಏನು ಸಂಬಂಧ ಇದೆ ಅಂತಂದರೆ, ಪರಮಾತ್ಮ ನಮ್ಮನ್ನು ನೋಡಿದರೆ ನಮ್ಮಲ್ಲಿರ್ತಕ್ಕಂತಹ ಪಾಪಗಳು ದೂರವಾಗುತ್ತೆ, ನಮ್ಮಲ್ಲಿರ್ತಕ್ಕಂತಹ ರೋಗಕ್ಕೆ ಕಾರಣವಾಗಿರ್ತಕ್ಕಂತಹ ಆ ಪದಾರ್ಥಗಳಿರ್ತಕ್ಕಂತಹ ದೋಷಗಳು ದೂರವಾಗುತ್ತೆ. ಮತ್ತು ನೈವೇದ್ಯ ಯಾಕೆ ಮಾಡ್ತೀವಿ? ಅದಕ್ಕೆ ತಾನೇ ಮಾಡೋದು. ಅಂದಮೇಲೆ ಹೀಗೆ ಎಲ್ಲ ತರಹದ ಪಾಪಗಳನ್ನು, ದೋಷಗಳನ್ನು ದೂರ ಮಾಡೋದಕ್ಕಾಗಿ ಪರಮಾತ್ಮ ಪ್ರತಿನಿತ್ಯವೂ ರಾತ್ರಿಯ ಹೊತ್ತು ಬರುತ್ತಾನೆ. ಬೆಳಗ್ಗೆ ಬರೋದಲ್ಲ ತಿಳ್ಕೊಬೇಡ್ರಿ, ಈ ಮಂತ್ರದ ಅರ್ಥ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪರಮಾತ್ಮ ರಾತ್ರಿ ನಾಮಕನಾದ ಭಗವಂತ ನೀನು ಬಾ, ನೀನು ಬರ್ತಾ ಇದ್ದೆ, ಬರ್ತಿದ್ದೀನಾಗಲು. ರಾತ್ರಿ ವ್ಯಖ್ಯತ ಆಯತಿ, ಆಯತಿ ಬರುವಂತಹ ನೀನು ಪುರುತ್ರ ಅಕ್ಷಭಿಹಿ, ನಿನ್ನ ಅನಂತ ಕಣ್ಣುಗಳಿಂದ ನಮ್ಮನ್ನು ನೋಡು, ನಮ್ಮನ್ನು ಪವಿತ್ರನ್ನಾಗಿ ಮಾಡು. ನಮ್ಮ ಹೆಂಡತಿ, ಮಕ್ಕಳು, ನಮ್ಮ ಜೊತೆಗಿರ್ತಕ್ಕಂತಹ ಪರಿವಾರ ಏನೇನಿದೆಯೋ ಎಲ್ಲರಿಂದಲೂ ಒಂದೊಂದು ಥರ ಕಷ್ಟ ಇರುತ್ತೆ. ಹೊರಗೆ ಹೇಳಿಕ್ಕಾಗೋದಿಲ್ಲ, ಎಲ್ಲ ಮನಸ್ಸಿನಿಂದ ಬಾಯಿ ಬಿಚ್ಚಿ ಹೇಳಿಕ್ಕಾಗೋದಿಲ್ಲ. ಹಾಗಿರುತ್ತೆ ನಮ್ಮ ಪರಿಸ್ಥಿತಿ. ಹೀಗಾಗಿ ಅದೆಲ್ಲವನ್ನೂ ದೂರ ಮಾಡು. ಯಾರಿಂದ ಮೃತ್ಯು ಬರುತ್ತೆ ಅಂತ ಗೊತ್ತಿಲ್ಲ, ನೆನಪಿಟ್ಟುಕೊಳ್ರಿ. ತುಂಬ ಬೇಕಾದವರಿಂದ ಕೆಲವು ಸಲ ಮೃತ್ಯು ಬರುತ್ತೆ. ದುಷ್ಟ ಮನಸ್ಸು ಇರಬಹುದು, ಇಲ್ಲದೇ ಇರಬಹುದು. ಅವ್ರಿಗೆ ಕೆಟ್ಟ ಮನಸ್ಸೇ ಇರ್ತದೆ, ನಾನು ಹೇಳಕ್ಕೆ ಹೋಗಿಲ್ಲ. ಬರ್ಲಿಕ್ಕೆ ಚಾನ್ಸ್ ಇದೆ, ಆದರೆ ತುಂಬ ಎಚ್ಚರ ಇರಬೇಕು. ಹೀಗಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಇನ್ನೊಂದು ಹೇಳ್ತಾರೆ, ವಿಶ್ವ ಶ್ರಿಯ ಅಧಿಶ್ರಿಯ ಅಧಿತ. ಆ ಪರಮಾತ್ಮ ಅಲ್ಲ, ದೇವರು ನೀವು ಬರ್ತೀಯಲ್ಲ, ಬಂದರೆ ನೋಡಿದರೆ ಆ ನೋಡೋ ಶಕ್ತಿ ದೇವರಿಗೆ ಬೇಕು, ರಕ್ಷಣೆ ಮಾಡೋ ಶಕ್ತಿ ಬೇಕಲ್ಲ ದೇವರಿಗೆ. ಅದಕ್ಕೆ ಹೇಳ್ತಾರೆ, ನೀನು ವಿಶ್ವಾಧಿ. ವಿಶ್ವಾಧಿ ಅಂದರೆ ವಿಶ್ವ ಅಂತ ಸಮಸ್ತ ಜಗತ್ತು, ಆ ಜಗತ್ತಿಗೆ ಅಧಿಕನಾಗಿದ್ದಿ. ಎಲ್ಲ ಲೋಕದಲ್ಲಿರ್ತಕ್ಕಂತಹ ಅನಂತ ಜೀವರಾಶಿಗಳಿಂದಲೂ ಕೂಡ ಉತ್ತಮನಾಗಿದ್ದಿ. ಆದ್ದರಿಂದ ನಿನಗೆ ಈ ಸಾಮರ್ಥ್ಯ ಇದೆ. ಏನು ಸಾಮರ್ಥ್ಯ ಇದೆ ಅಂತಂದರೆ, ಯಾವುದೇ ತರಹದ ಕಷ್ಟ ಬಂದರೂ, ಮೃತ್ಯು ಬಂದರೂ ಅದನ್ನು ಪರಿಹಾರ ಮಾಡುವಂತಹ ಶಕ್ತಿ ನಿನಗೆ ಇದೆ. ಶ್ರಿಯ ಅಧಿತ, ವಿಶ್ವಾಹ ಶ್ರಿಯ ಅಧಿತ. ನಿನ್ನಲ್ಲಿ ಎಲ್ಲ ವಿಧವಾಗಿರ್ತಕ್ಕಂತಹ ಶ್ರೀ ಅಂದರೆ ಐಶ್ವರ್ಯ ಇದೆ. ಸಾಮಾನ್ಯವಾಗಿ ಶ್ರೀ ಎಂಬ ಶಬ್ದಕ್ಕೆ ಐಶ್ವರ್ಯ ಅಂತನ್ನೋ ಅರ್ಥ ಹೇಳಿದರು. ಶ್ರೀಮದಾಚಾರ್ಯ ಹೇಳುವಾಗ ಅಚಿಂತ್ಯದ್ಭುತ ಶಕ್ತಿ ಅಂತ ಅರ್ಥ ಹೇಳ್ತಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ಅಂತ ಬರುತ್ತಲ್ಲ, ಅಲ್ಲಿ ಐಶ್ವರ್ಯ ಎಂಬ ಶಬ್ದಕ್ಕೆ ಐಶ್ವರ್ಯ ಅಂತ ಅರ್ಥ ಮಾಡೋಂಗಿಲ್ಲ, ಅಚಿಂತ್ಯದ್ಭುತ ಶಕ್ತಿ ಅಂತ ಅರ್ಥ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಶ್ರೀ ಅಂದರೆ ಐಶ್ವರ್ಯ ಅಂದರೆ ಈ ಐಶ್ವರ್ಯ ಹಣ ಕಾಸು ಅಂತ ಅರ್ಥ ಅಲ್ಲ, ಅದು ಇದೇ ಅದೇ ಶ್ರೀಪತಿ ಅವನು, ಅದು ಪ್ರಶ್ನೆ ಇಲ್ಲ. ಇಲ್ಲಿ ಹೇಳ್ತಾ ಇರೋದು ಶ್ರೀ ಅಂದರೆ ಅಚಿಂತ್ಯದ್ಭುತ ಶಕ್ತಿ ಇದೆ. ಶ್ರಿಯ ಅಧಿತ ಅಂತಂದರೆ ನೀನು
ಅಚಿಂತ್ಯಾದ್ಭುತ ಶಕ್ತಿಯನ್ನು ಪಡೆದಿದ್ದೆ. ಏನು ಅಚಿಂತ್ಯಾದ್ಭುತ ಶಕ್ತಿಯನ್ನು ಪಡೆದಿದ್ದೆ ಅಂತಂದರೆ ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ. ಬೇಕಾದಷ್ಟು ದೇವರಲ್ಲಿದೆ. ನಮ್ಮ ಕೈ ಕಾಣಿಸುತ್ತೆ, ಕೈ ಒಳಗೆ ರೋಗ ಏನಿದೆ ನನ್ನ ಕಣ್ಣಿಗೆ ಕಾಣಿಸೋದಿಲ್ಲ, ದೇವರಿಗೆ ಕಾಣಿಸುತ್ತೆ ಅಷ್ಟೇ. ಹಾಗೆ ಮನುಷ್ಯ ಕಾಣಿಸ್ತಾನೆ, ಆ ಮನುಷ್ಯನಾಗಿರ್ತಕ್ಕಂತಹ ಮನಸ್ಸು ನಮಗೆ ಕಾಣಿಸೋದಿಲ್ಲ, ದೇವರಿಗೆ ಕಾಣಿಸ್ತದೆ. ಅಲ್ಲಿ ಏನು ರಿಪೇರಿ ಮಾಡಲಿಕ್ಕೆ ನಮಗಾಗಂಗಿಲ್ಲ. ಆ ಚಿಂತೆ ಶಕ್ತಿ ದೇವರಿಗಿದೆ, ದೇವರು ಮಾಡ್ತಾನೆ. ನವಾರೇ ಪತ್ಯುತ್ಕಾಮ ಪತಿಪ್ರಿಯ ಹೋತಿ, ಆತ್ಮನಸ್ತಕಾಮ ಪತಿಪ್ರಿಯ ಹೋತಿ. ಒಬ್ಬ ವ್ಯಕ್ತಿ ಬಹಳ ಬೇಕಾದವನು ಯಾಕೆ? ದೇವರಿಚ್ಛೆಯಿಂದ. ಅದೇ ವ್ಯಕ್ತಿ ನಾಳೆ ಬೇಡಾದವನು ಯಾಕೆ? ದೇವರಿಚ್ಛೆಯಿಂದ. ಶಾಸ್ತ್ರ ಹೇಳ್ತದೆ. ನಾವ್ಯಾರು ಒಳಗಿದ್ದವನ ಮನಸ್ಸನ್ನು ರಿಪೇರಿ ಮಾಡ್ತೀರಾ? ನಾವು ಮಾಡಲಿಕ್ಕಾಗೋದಿಲ್ಲ ನಮಗೆ. ಒಬ್ಬ ವ್ಯಕ್ತಿ ಇವತ್ತು ತುಂಬ ಗೌರವ ಕೊಡ್ತಾನೆ, ನಾಳೆಗೆ ಅದೇ ವ್ಯಕ್ತಿ ನಮ್ಮನ್ನು ಬೈತಾನೆ. ನಮಗಲ್ಲಿ ಏನು ರಿಪೇರಿ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅಂದರೆ ನಮಗೆ ಆ ಶಕ್ತಿ ಇಲ್ಲ. ನಮಗೆ ಎಷ್ಟು ಅಂದರೆ ಹೊರಗೆ ಎಷ್ಟು ಶಕ್ತಿ ಇದೆ, ಒಳಗೆ ಹೋಗಿ ಮಾಡೋ ಶಕ್ತಿ ನಮಗೇನೂ ಇಲ್ಲ. ಯಾವುದೇ ಪದಾರ್ಥದಲ್ಲಿ ಇರ್ಬೋದು. ಹೇಳ್ತಾರೆ ಅವ್ರೇನು ಕೇಳ್ತಾರೆ? ದೇವರ ಇಚ್ಛೆನ ಅಥವಾ ನಮ್ಮ ಕರ್ಮನೋ ಅಂತ ಕೇಳ್ತಾರೆ. ಭಗವಂತ ಎಲ್ಲವನ್ನೂ ತನ್ನ ಇಚ್ಛೆಯಿಂದಲೇ ಮಾಡ್ತಾನೆ, ಸ್ವತಂತ್ರ ದೇವರು. ನಮ್ಮ ಕರ್ಮ ಇದ್ದರೂ ಫಲ ಕೊಡಬೇಕು ಅಂತಿಲ್ಲ, ಕರ್ಮ ಇದ್ದು ಮಾತ್ರ ಕೊಡದೇ ಇರೋದಂತೂ ಇಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ಒಂದು ಸಿದ್ಧಾಂತ ಇದೆ, ಕರ್ಮ ಜಡ ವಸ್ತು, ಕರ್ಮ ಜಡ. ಅದು ನಮ್ಮನ್ನು ಬಂದು ಕುಕ್ಕೋದಿಲ್ಲ, ಏನು ಮಾಡೋದಿಲ್ಲ. ಅದು ನಾನು ಪುಣ್ಯ ಮಾಡಿದ್ದೀನಿ, ನನ್ನ ಬ್ಯಾಂಕ್ ಒಳಗೆ ಬೇಕಾಷ್ಟು ಪುಣ್ಯ ಇದೆ. ಪಾಪ ಮಾಡಿದ್ದೀನಿ, ಪಾಪವೂ ಬೇಕಾಷ್ಟಿದೆ. ಆ ಪುಣ್ಯ ಪಾಪಗಳು ನಮ್ಮನ್ನು ಏನೂ ಮಾಡೋದಿಲ್ಲ. ಪುಣ್ಯ ಪಾಪಗಳು ಆ್ಯಕ್ಟಿವ್ ಆಗಬೇಕಲ್ಲ, ಅದು ಕೆಲಸ ಮಾಡಬೇಕಲ್ಲ. ಆ ಆ್ಯಕ್ಟಿವ್ ಆಗೋದು ಹೇಗೆ? ದೇವರಿಗೆ. ಅದಕ್ಕಾಗಿ ದೇವರಿಗೆ ಇವಾಗ ಲೈಟ್ ಇದೆ. ಮೋಕ್ಷಕ್ಕೆ ಹೋಗೋ ವ್ಯಕ್ತಿಯೇ ಇರ್ಬೋದು, ಮೋಕ್ಷಕ್ಕೆ ಹೋಗದೇ ಇರೋ ವ್ಯಕ್ತಿಯೂ ಇರ್ಬೋದು. ದೇವರಿಗೆ ಎಲ್ಲರೂ ಸಮಾನರೇ. ಅವನು ಪುಣ್ಯ ಮಾಡಿದರೆ ಮಾತ್ರ ಒಳ್ಳೆಯ ಫಲ ಕೊಡ್ತಾನೆ, ಪುಣ್ಯ ಮಾಡದೇ ಇದ್ದರೆ ಅವನು ಒಳ್ಳೆಯ ಫಲ ಕೊಡೋದಿಲ್ಲ. ಶ್ರೀಮದಾಚಾರ್ಯ ಒಂದು ಮಾತು ಹೇಳ್ತಾರೆ, ಯಾವುದೇ ವ್ಯಕ್ತಿಗೆ ದೇವರು ಸಮಾನ ಯಾಕೆ ಅಂತ ಕೇಳಿದ್ರೆ, ಯಾವುದೇ ವ್ಯಕ್ತಿಗೆ ಒಳ್ಳೆಯ ಫಲ ಕೊಡಬೇಕಾಗಿದ್ದರೆ ಒಳ್ಳೆಯ ಕರ್ಮ ಮಾಡಿಸಿ ಒಳ್ಳೆಯ ಫಲ ಕೊಡ್ತಾನೆ. ಕೆಟ್ಟ ಫಲ ಕೊಡಬೇಕಾದ್ರೆ ಕೆಟ್ಟ ಕರ್ಮ ಮಾಡಿಸಿಯೇ ಫಲ ಕೊಡ್ತಾನೆ. ಇದಕ್ಕೆ ವಿಪರೀತವಾಗಿ ದೇವರು ಎಂದೂ ಮಾಡೋದಿಲ್ಲ. ಅದಕ್ಕಾಗಿಯೇ ಕಂಸ ಮಾವ ತನ್ನ ಸ್ವಂತ ಸೋದರ ಮಾವನನ್ನು ಕೃಷ್ಣ ಹಾಗೆ ಕೊಲ್ಲಿಲ್ಲ, ಅವನಿಂದ ಕೆಟ್ಟ ಕೆಲಸಗಳನ್ನು ಮಾಡಿಸಿದ ಮೊದಲಿಗೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಯಾಕೆ ಅಲ್ಲಿ ಆಕಾಶವಾಣಿ ಆಯಿತು ಅಂತಂದರೆ, ಆಕಾಶವಾಣಿ ಆದ್ದನ್ನು ಕೇಳಿ ಕಂಸ ದುಷ್ಟ ಕೆಲಸಗಳನ್ನು ಮಾಡಿದ. ದುಷ್ಟ ಕೆಲಸ ಮಾಡಿದ್ದಕ್ಕೆ ಕೃಷ್ಣ ಪರಮಾತ್ಮ ಕೊಂದ. ದುಷ್ಟ ಕೆಲಸ ಮಾಡದೆ ಕೃಷ್ಣ ಏನಾದರೂ ಕೊಂದಿದ್ದರೆ ನಾವೆಲ್ಲ ಕೇಳ್ತಿದ್ದೀವಿ ಕೃಷ್ಣನಿಗೆ, ಏನು ಕೃಷ್ಣ ನಿನ್ನ ಸೋದರ ಮಾವನನ್ನು ಏನೂ ಮಾಡದಿದ್ದಾಗ ಯಾಕೆ ಕೊಂದಿ ಅಂತ ಕೇಳ್ತಿದ್ವಿ. ಹೀಗಾಗಿ ಶ್ರೀಮದಾಚಾರ್ಯರು ಸಪ್ತಮ ಸ್ಕಂದದ ಮೊದಲನೇ ಭಾಗದಲ್ಲಿ ಈ ಪ್ರಶ್ನೆ ಮಾಡ್ಕೊಂಡು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸ್ವಯಂ ಮೂಲ ಭಾಗವತಲ್ಲೇ ಇದೆ, ಶ್ರೀಮದಾಚಾರ್ಯರು ಕೂಡ ಉತ್ತರ ಕೊಡ್ತಾರೆ. ದೇವರು ಸಮಾನ ಅಂತ ಹೇಳ್ತೀರಿ, ಹಾಗಾದ್ರೆ ಹೇಗೆ ಸಮಾನ ಅಂದರೆ ಎಲ್ಲರಿಗೂ ಸಮಾನ ಯಾಕೆ? ಈಗ ಉದಾಹರಣೆ ಇನ್ನೊಂದು ಮಾತು ಹೇಳ್ತೀನಿ. ಹಿರಣ್ಯಕಶಿಪ ಮಹಾದೈತ್ಯ ತಪಸ್ಸು ಮಾಡಿದ. ತಪಸ್ಸು ಮಾಡಿದ್ದಕ್ಕೆ ನರಕಕ್ಕೆ ಹಾಕಿದ್ರು, ಅವನು ಒಳ್ಳೆಯ ವರ ಕೊಟ್ಟರು, ಒಳ್ಳೆಯ ವರನೇ ಕೊಟ್ಟರು. ಯಾಕೆ ಅಂದರೆ ಪುಣ್ಯ ಮಾಡಿದ. ಪುಣ್ಯ ಮಾಡಿದ್ದಕ್ಕೆ ನಮ್ಮಲ್ಲಿ ಎಂದೂ ನರಕ ಇಲ್ಲ, ಪಾಪ ಮಾಡಿದ್ದಕ್ಕೆ ಎಂದೂ ಸ್ವರ್ಗ ಇಲ್ಲ, ಇವತ್ತಿಲ್ಲ ನಾಳೆ. ಆದ್ದರಿಂದ ದೇವರ ಗೌರ್ಮೆಂಟ್ ಏನಿದೆಯಲ್ಲ, ಭಗವಂತನ ವ್ಯವಸ್ಥೆಯಲ್ಲಿ ಯಾವತ್ತೂ ಕೂಡ ಒಳ್ಳೆಯದಕ್ಕೆ ಕೆಟ್ಟ ಫಲ ಬರೋದಿಲ್ಲ, ಕೆಟ್ಟದ್ದಕ್ಕೆ ಒಳ್ಳೆಯ ಫಲ ಬರೋದಿಲ್ಲ, ಇದು ನಿಶ್ಚಿತ ಇದೆ. ಹೀಗಾಗಿ ನಮ್ಮಲ್ಲಿ ಪರಮಾತ್ಮ ಒಳ್ಳೆಯ, ಇವತ್ತು ನಾವೆಲ್ಲ ಗುರುಗಳ ಅನುಗ್ರಹದಿಂದ ಸತ್ಯನಾಥರ ಸನ್ನಿಧಾನದಲ್ಲಿ ಬಂದಿದ್ದೇವೆ, ಕೂತಿದ್ದೇವೆ, ಕೇಳ್ತಾ ಇದ್ದೇವೆ ಅಂತಂದರೆ ಯಾವತ್ತೋ ಮಾಡಿದ ನಮ್ಮ ಪುಣ್ಯ ಅಲ್ಲ, ನಮ್ಮ ಹಿರಿಯರ ಪುಣ್ಯ. ಚೆನ್ನಾಗಿಟ್ಕೊಳ್ರಿ, ನಾವಿಷ್ಟೆಲ್ಲ ಪುಣ್ಯ ಮಾಡಿವಿ ಅಂತ ಹೇಳ್ಕೊಳಕ್ಕೆ ನಮ್ಮ ಧೈರ್ಯ ಇಲ್ಲ. ಹೀಗಾಗಿ ನಮ್ಮ ಹಿರಿಯರು, ನಮ್ಮ ಪ್ರಾಚೀನರು, ನಮ್ಮ ಗುರುಗಳು ಅವರು ಪುಣ್ಯ ಮಾಡಿದ್ದಾರೆ, ಅವರು ಶಿಷ್ಯರಾಗಿದ್ದೇವೆ, ನಾವು ಸತ್ಯಾತ್ಮಚಿತ್ತರ ಶಿಷ್ಯರಾಗಿದ್ದೇವೆ, ಇಂತಹ ಆಚಾರ ಶಿಷ್ಯರಾಗಿದ್ದೇವೆ ಅನ್ನೋದಕ್ಕೋಸ್ಕರವಾಗಿ ಗುರುಗಳು ನಮ್ಮನ್ನು ಕರೀತಾರೆ, ಬಾರಪ್ಪ ಹತ್ತಿರ ಬಾ, ನೀನು ನೋಡ್ತೀನಿ ಅಂತಾರೆ.
ನಾನೇ ಹೋಗ್ತೀನಿ ಅಂತ ಏನಾದ್ರು ಪ್ರಯತ್ನ ಮಾಡಿದರೆ ಸರ್ವಥಾ ಸತ್ಯನಾಥ ತೀರ್ಥರು ನಮ್ಮ ಮನೇಲಿ ಕರ್ಕೊಳ್ಳಿ ಸಾಧ್ಯನೇ ಇಲ್ಲ. ಮಹಾಸ್ವಾಮಿಗಳ ಭಕ್ತಿ ಮಾಡ್ತೀವಿ, ಅವ್ರ ಶಿಷ್ಯರಾಗಿ ಅನ್ನೋದಕ್ಕೋಸ್ಕರವಾಗಿ ಇಲ್ಲಿ ಕರ್ಕೊಳ್ತಾರೆ. ಹೀಗಾಗಿ ತುಂಬ ಎಚ್ಚರ ಇರಬೇಕು. ನಾವೆಲ್ಲ ಅರ್ಜೆಂಟಲ್ಲಿ ಹೋಗ್ತಿರ್ತೀವಿ, ಯಾವುದೂ ಅರ್ಜೆಂಟ್ ಇಲ್ಲ. ಶಾಸ್ತ್ರ ಹೇಳುತ್ತೆ, ವಿಷ್ಣು ಭಕ್ತರು, ಮಧ್ವ ಭಕ್ತರು, ಟೀಕಾರಾಯರು ಈ ಸಂಪ್ರದಾಯ ಇದೆ, ನೀವು ಇಲ್ಲಿ ಭಕ್ತಿ ಮಾಡ್ತಾ ಇದ್ದೀರಿ ಅನ್ನೋದಕ್ಕಾಗಿ ಗುರುಗಳು ದರ್ಶನ ಕೊಡ್ತಾರೆ, ಅನುಗ್ರಹ ಮಾಡ್ತಾರೆ. ದೇವರು ಹಾಗೆ ಆದ ಕಾರಣ ದೇವರಿಗೆ ಅಚಿಂತ್ಯಾದ್ಭುತ ಶಕ್ತಿ ಇದೆ. ಆ ಅರ್ಥ ಅಲ್ಲಿ ಹೋಗ್ತೇನೆ, ಮತ್ತೆ ಬೇರೆ ಕಡೆ ಪ್ರಶ್ನೆ ಮಾಡಿದ್ರೆ ಮುಂದಿನ ಶ್ರಿಯ ಅಧಿತ ಅಂದರೆ ಪರಮಾತ್ಮನಿಗೆ ಅಚಿಂತ್ಯಾದ್ಭುತ ಶಕ್ತಿ ಇದೆ. ನಾನೇನು ಹೇಳಿಕೊಟ್ಟಿದ್ದೆ ಅಂತಂದರೆ, ಬೇಕಾದವರು ಬೇಡಾದವರು ಆಗ್ತಾರೆ, ಬೇಡಾದವರು ಬೇಕಾದವರು ಆಗ್ತಾರೆ. ಯಾಕೆಂದರೆ ಭಗವಂತನ ಅಚಿಂತ್ಯಾದ್ಭುತ ಶಕ್ತಿ ಇದೆ ಅಂತ ಹೇಳಿಕೊರಟೆ. ನಮ್ಮ ಪ್ರಯತ್ನ ಅಲ್ಲಿ ನಡೆಯೋದಿಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ ಇದನ್ನು, ಸ್ವಯಂ ಉಪನಿಷತ್ತು ಹೇಳುತ್ತೆ. ನಮ್ಮ ಪ್ರಯತ್ನ ಏನು ಅಂದರೆ ಲೌಕಿಕವಾದ ಪ್ರಯತ್ನ ಸ್ವಲ್ಪ ಮಾಡ್ತೀವಿ, ನಾವು ಮಾಡೋದಿಲ್ಲ ಅಂತಿಲ್ಲ. ಅದನ್ನು ಮೀರಿ ನಮಗೇನಾದ್ರು ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ. ಕೊನೆಗೆ ಎಲ್ಲಿ ಹೋಗಬೇಕು? ದೇವರ ಹತ್ರ ಹೋಗಬೇಕು. ದೇವರಿಗೆ ಆ ಶಕ್ತಿ ಇದೆ, ಏನಾದರೂ ಮಾಡೋ ಶಕ್ತಿ ಇದೆ. ಸಾಮಾನ್ಯ ವ್ಯಕ್ತಿ ದೊಡ್ಡ ಅಧಿಕಾರ ಪಡಿತಾನೆ, ದೊಡ್ಡ ಅಧಿಕಾರದಲ್ಲಿದ್ದವನು ಮರುದಿನ ಕೆಳಗಡೆ ಇಳಿತಾನೆ. MLA MP ಏನೇನೋ ಆಗಿರ್ತಾರೆ, ಮಿನಿಸ್ಟರ್ ಆಗಿರ್ತಾರೆ. ಅವ್ರು ದೊಡ್ಡ ಮಿನಿಸ್ಟರ್ ಆದವನು ಅವನ ಪುಣ್ಯ ಹೋಯಿತು ಅಂದರೆ, ಲೌಕಿಕ ಪುಣ್ಯನೇ ಇರಲಿ, ಪುಣ್ಯ ಇಲ್ಲದೆ ಮೇಲೆ ಕೊಡೋಂಗಿಲ್ಲ, ಪಾಪ ಇಲ್ಲದೆ ಕೊಡಂಗೆ ಕೂತಿರ್ತಾನೆ. ಅದು ಕಡಿಮೆ ಆದ್ರೆ ಕೆಳಗೆ ಬಂದ್ಬಿಡ್ತಾನೆ. ಇದೆಲ್ಲವೂ ಕೂಡ ಕೇವಲ ಅಚಿಂತ್ಯದ್ಭುತವಾದ ಶಕ್ತಿ ಸಂಪನ್ನನಾಗಿರ್ತಕ್ಕಂತಹ ಭಗವಂತ ಈ ಕಾರ್ಯವನ್ನು ಮಾಡಿಸ್ತಾನೆ. ಹೀಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋ, ಸ್ವಾಮಿ ನೀನು ನಮ್ಮನ್ನು ನೋಡು, ನಮ್ಮನ್ನು ರಕ್ಷಣೆ ಮಾಡು, ನಮಗೆ ಆಯುಷ್ಯ ಕೊಡು, ಆರೋಗ್ಯವನ್ನು ಕೊಡು. ಇವತ್ತು ಆರೋಗ್ಯ ಅಷ್ಟೇ ಬಹಳ ಮಹತ್ವದ್ದು. ಅದರ ಮಹತ್ವ ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಯಾಕೆ ಅಂದರೆ ಹಾಸ್ಪಿಟಲ್ಗೆ ಹೋದಾಗ ಅರ್ಥ ಆಗುತ್ತೆ ಆರೋಗ್ಯ ಎಷ್ಟು ಮಹತ್ವದ್ದು ಅಂತಲೂ. ದಿನಕ್ಕೆ 20,000 50,000 ಲಕ್ಷ ಖರ್ಚು ಮಾಡಿದರೆ ನಾವು ಒಂದಿನ 24 hours, ನಾನು ಯಾವಾಗ ಹೇಳ್ತಾ ಇರ್ತೀನಿ, ಭಾಳ ಬೇಕಾಗಿಲ್ಲ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೆ ನಮಗೆ ಯಾವ ರೋಗನೂ ಇಲ್ಲ, ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಹಸಿವೆಯಾಗಿ ಬದುಕಿವೆಲ್ಲ. ಯಾವ ಡಾಕ್ಟರ್ ಹತ್ರ ಹೋಗಲಿಲ್ಲ, ನಾವು ನಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಇದ್ದೀವಿ, ಭಾಳ ಬೇಕಾಗಿಲ್ಲ. ನಾವೇನು ಸಾಧನೆ ಮಾಡಿಲ್ಲ, ಬಿಟ್ಬಿಡೋಣ, ಏನೂ ಮಾಡಿಲ್ಲ. ಇಷ್ಟು ಚೆನ್ನಾಗಿದ್ದೇವೆ ಅನ್ನೋದೇ ದೇವರ ಅನುಗ್ರಹ ರೀ. ₹1 ಖರ್ಚಾಗದೆ ಭಗವಂತ ನಮ್ಮನ್ನು ಬದುಕಿದ್ದ ಅಂತ ಅನ್ನೋದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ಹೇಳಿ? ಇದಕ್ಕಿಂತ ಹೆಚ್ಚಿಗೆ ಬೇಕಾ ನಮಗೆ? ಇದ್ರ ಮಹತ್ವ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಬ್ಬ ವ್ಯಕ್ತಿ ಹಾಸ್ಪಿಟಲ್ಗಿದ್ದು ಒಂದು ದಿನಕ್ಕೆ 1 ಲಕ್ಷ 2 ಲಕ್ಷ 5 ಲಕ್ಷ 10 ಲಕ್ಷ ಖರ್ಚು ಮಾಡ್ತಾನೆ ಒಂದು ದಿನಕ್ಕೆ. ನಾವು ಅದು ಯಾವುದೂ ಇಲ್ಲದೆ ಬದುಕಿದ್ದೇವೆ ಅಂದರೆ ಪರಮಾತ್ಮ ದೊಡ್ಡ ಅನುಗ್ರಹ ಮಾಡಿದ್ದಾನೆ. ಅದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಭಗವಂತ ನೀನು ನಿನ್ನ ಅಚಿಂತ್ಯ ಅದ್ಭುತವಾದ ಶಕ್ತಿಯಿಂದ ನನ್ನ ಹತ್ತಿರ ಬಾ, ನನ್ನನ್ನು ರಕ್ಷಣೆ ಮಾಡು. ನನಗೆ ಈ ದೇಹವನ್ನು ಕೊಟ್ಟಿದ್ದೀಯಲ್ಲ, ಈ ದೇಹ ಮನುಷ್ಯ ದೇಹ, ಬ್ರಾಹ್ಮಣ ದೇಹ, ಸಾಧನ ದೇಹ ಚೆನ್ನಾಗಿರಬೇಕು. ನೆನಪಾಗಿದೆ ಹೇಳ್ಬಿಡ್ತೀನಿ. ಸತ್ಯಧ್ಯಾನದ ಸ್ಮರಣ ಬಂದಿದೆ. ಸತ್ಯಧ್ಯಾನರು ಅವ್ರದ್ದು ಒಂದು ನಿಯಮ ಬೇರೆ. ಒಬ್ಬರೊಬ್ಬರು ಮಹಾನುಭಾವರು ಒಂದೊಂದು ಥರ ಇರ್ತಾರೆ. ಅವರು ಸ್ವಲ್ಪ ವ್ಯವಸ್ಥಿತವಾಗಿದ್ದರು, ಊಟ ತುಂಬ ಕಡಿಮೆ, ಆದರೆ ಹಾಲು ಸ್ವಲ್ಪ ಹೆಚ್ಚಿಗೆ ತಗೊಳ್ತಿದ್ರು. ಅದು ಮಠದಲ್ಲಿ ಒಂದು ತಂಬಿಗೆ ಇದೆ, ನೀವು ನೋಡಿರ್ತೀರಿ. ಅಭಿಷೇಕ ಮಾಡಿದ್ಮೇಲೆ, ಕೂರ್ಮ ಅಭಿಷೇಕ ಮಾಡಿದ್ಮೇಲೆ ಒಂದು ಈಗಿಲ್ಲ ಅದು, ಅಂದರೆ ಈಗೂ ಇದೆ, ಸ್ವಲ್ಪ ದೊಡ್ಡದು, ಕಾಯಿಸಿರ್ತಾರೆ. ಅದು ಕಾಯಿಸಿಟ್ಟಿರ್ತಾರೆ. ಅವ್ರು ಹೆಂಗೆ ಕಾಯಿಸ್ಬೇಕು ಅಂದರೆ ಹಾಲು ಚೆನ್ನಾಗಿ ಕಾಯಿಸ್ಬೇಕು, ಕೆನಿ ಕಾಯಿಸ್ಬೇಕು ಅಂತ ಹೇಳಿ ಕಾಯಿಸಿ ಅವ್ರಿಗೆ ಇಟ್ಟಿರ್ಬೇಕು. ಇಡೀ ದಿನದೊಳಗೆ ಅದನ್ನು ಮಾತ್ರ ತಗೊಳ್ಳೋದು, ಊಟನೇ ಇಲ್ಲ. ಅದು ಭಾಳ ಕಡಿಮೆ. ಮಲ್ಕೊಳ್ಬೇಕಾದ್ರೆ ಚೆನ್ನಾಗಿ ಹಾಸಿಗೆ ವ್ಯವಸ್ಥಿತವಾಗಿ, ಹಾಸಿಗೆ ಅಂದರೆ ಗಾದಿ ಅಲ್ಲ, ಮತ್ತೆ ಸರಿಯಾಗಿರಬೇಕು. ಆಗಿನ ಕಾಲಕ್ಕೂ ಮಹಾನುಭಾವರು ಬೇಕಾದಷ್ಟು ಜನ ಶಿಷ್ಯಂದ್ರಿದ್ರು. ಒಬ್ಬ ಯಾವನೋ ಕೇಳಿದ, ಅವನಿಗೆ ಕೇಳಬೇಕಾಗಿತ್ತು, ಇನ್ನೊಬ್ಬರ ಹೆಸರು ಹಿಂಗೆ ನಿಮ್ಮ ಜನ ಮಾತಾಡ್ತಾರೆ, ಏನು ಸ್ವಾಮಿಗಳು ಚೆನ್ನಾಗಿ ಹಾಸ ಮಾಡ್ಕೋತೀರಿ, ಚೆನ್ನಾಗಿ ಹಾಲು ಕುಡಿತೀರಿ ಅಂತಾರೆ, ಏನು ಮಾಡೋದು? ನೋಡಪ್ಪ, ಅವೇನಾದ್ರು ಹೇಳಿ, ನನಗೆ ಗೊತ್ತು ಅಂತೇಳಿ. ನೋಡು, ಇದು ಮಾಧ್ವನಾಗಿ ಬ್ರಾಹ್ಮಣನಾಗಿ ಬಂದಾಗ ರಾಮದೇವ್ರ ಪೂಜೆ ಮಾಡೋ ಭಾಗ್ಯ ಸಿಕ್ಕಿದೆ. ನಾನು 1 ದಿನ ಹೆಚ್ಚು ಬದುಕಿದರೂ ನನಗೆ ಕೋಟಿ ಜನ್ಮದ ಪುಣ್ಯ ಬರುತ್ತೆ, ಆದ್ದರಿಂದ ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ. ನೋಡಿರಿ, ಯಾಕೆ
ನಮ್ಮ ದೇಹದ ರಕ್ಷಣೆ ಎಷ್ಟು ಮಹತ್ವದ್ದು ಅಂತ ಅವರ ಅನುಸಂಧಾನ ಆಗಿರ್ತದೆ. ಅವರು ಹೇಳಿದರು, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಬ್ರಾಹ್ಮಣರಾಗಿ ಬಂದಾಗ ಗಾಯತ್ರಿ ಜಪ ಮಾಡೋ ಪ್ರಸಂಗ ಬರುತ್ತೆ. ಬೇಕಾಷ್ಟು ಮಂತ್ರಗಳು 72 ಮಹಾಮಂತ್ರಗಳು ಶ್ರೀಮದಾಚಾರ್ಯ ಉಪದೇಶ ಮಾಡಿಕೊಟ್ಟಿದ್ದಾರೆ. ಆ ಮಂತ್ರ ಜಪ ಮಾಡೋದು ಈ ದೇಹದಲ್ಲಿ ಮಾತ್ರ ಮಾಡಲಿಕ್ಕಾಗತ್ತೆ. ಇನ್ನೊಂದು ಜನ್ಮಕ್ಕೆ ಮಾಡ್ತೀವಿ ಅಂತ ಗೊತ್ತಿಲ್ಲ ನಮಗೆ. ಮಾಡಿದ್ರೆ ಉಂಟು, ಇಲ್ಲ ಅಂದರೆ ಕೃಷ್ಣಾರ್ಪಣ ಅಷ್ಟೇ. ಹೀಗಾಗಿ ಯಾಕೆ ಹೇಳ್ತಾ ಇದ್ದೇನೆ, ದೇವರು ನಮಗೆ ಆಯುಷ್ಯ ಕೊಡಬೇಕು, ದೇವರು ನಮಗೆ ಅಪಮೃತ್ಯವನ್ನು ಪರಿಹಾರ ಮಾಡಬೇಕು, ಮಾಡಿದ್ದಾನೆ, ಇನ್ನು ಮುಂದೂ ಮಾಡಲಿ ಅಂತ ಪ್ರಾರ್ಥನೆ ಮಾಡೋದು ಈ ರಾತ್ರಿ ಸೂಕ್ತದಲ್ಲಿ ಮಾಡ್ತಾ ಇದ್ದಾರೆ. ಆ ಭಗವಂತ ಅಚಿಂತ್ಯಾದೃಷ್ಟ ಸಂಪನ್ನನಾಗಿದ್ದಾನೆ. 1ನೇ ಮಂತ್ರ ಇಲ್ಲಿ ಮುಗಿದು, ವಿಶ್ವ ಅಧಿಶ್ಯೋ ಅಧಿತ. 2ನೇ ಮಂತ್ರ, ಓರ್ವಪ್ರ ಅಮರ್ತ್ಯ ನಿವತೋ ದೇವಿ ಉದ್ವತಃ ಜ್ಯೋತಿಷ ಭಾಸತೆ ತಮಃ. ಇಲ್ಲಿ ಓರ್ವಪ್ರ ಅಂತ ಶಬ್ದ ಇದೆ, ಅದೇ ಆ ಉರು ಅಪ್ರಾಹ ಅಂತ ಬಿಡಿಸ್ಬೇಕು. ಅಲ್ಲೇನು ಹೇಳ್ತಾರೆ ಅಂತಂದರೆ, ದೇವಿ ಇಲ್ಲಿ ಸ್ತೋತ್ರ ಮಾಡ್ತಾ ಇರೋದು ರಾತ್ರಿ. ರಾತ್ರಿ ಅಂದರೆ ದೇವಿ, ಸ್ತ್ರೀರೂಪಿಯಾಗಿರ್ತಕ್ಕಂತಹ ಭಗವಂತ. ಆ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ, ದೇವಿ ಅಂತ ಹೇಳ್ತಾ ಇದ್ದಾರೆ. ದೇವ ಎಂಬ ಶಬ್ದಕ್ಕೆ ತುಂಬ ಅರ್ಥ ಇದೆ. ನಾವು ದೇವರನ್ನ ದೇವ ಅಂತ ಕರಿತೀವಿ. ತತ್ಸವಿತು ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಆ ದೇವ ಎಂಬ ಶಬ್ದಕ್ಕೆ ದಿವು, ವಿಜಗೀಷ, ಕ್ರೀಡಾ ಇತ್ಯಾದಿ 10 ಅರ್ಥಗಳಿದೆ. ಆ ಧಾತುವಿಗೇನೆ ಸ್ವಯಂ 10 ಅರ್ಥ ಇದೆ. ಹೀಗಾಗಿ ದೇವ ಎಂಬ ಶಬ್ದಕ್ಕೂ ತುಂಬ ಅರ್ಥ ಇದೆ. ಹಾಗೆ ದೇವಿ ಎಂಬ ಶಬ್ದಕ್ಕೂ ಅದೇ ಅರ್ಥ. ಅದು ಪುಲ್ಲಿಂಗ, ಸ್ತ್ರೀಲಿಂಗ ಅಷ್ಟೇ. ಹೀಗಾಗಿ ದೇವಿ ಅಂತಂದರೆ ಪರಮಾತ್ಮನ ಕರಿತಾ ಇರುವಾಗ ಅಚಿಂತ್ಯಾದ್ಭುತ ಶಕ್ತಿ ಸಂಪನ್ನಾಗಿರ್ತಕ್ಕಂತಹ ಭಗವಂತನನ್ನೇ ನಮ್ಮಲ್ಲಿ ಆಚಾರ್ಯ ಮಾತು ಹೇಳಿದ್ದಾರೆ. ಅದು ದೇವಂ ಅಂತ ಬರ್ತದಲ್ಲ, ಮಣಿಮಂಜರಿ 1ನೇ ಶ್ಲೋಕದೊಳಗೆ ಏನು, ಮಣಿಮಂಜರಿ 1ನೇ ಶ್ಲೋಕದೊಳಗೆ ದೇವಂ, ಅದು ಜ್ಞಾನದೇಹ, ಆನಂದ ಜ್ಞಾನದೇಹ. ದೇವ ಅಂತ ಹೇಳ್ತಾ ಇರುವಾಗ ಸಾಮಾನ್ಯವಾಗಿ ವ್ಯಾಖ್ಯಾನ ಮಾಡೋ ಕ್ರೀಡಾದಿಗುಣ ವಿಶಿಷ್ಟ ಅಂತ ಅರ್ಥ ಮಾಡಿದ್ದಾರೆ. ದೇವಂ ಕ್ರೀಡಾದಿಗುಣ ವಿಶಿಷ್ಟಂ ಅಂತ ಅರ್ಥ ಮಾಡಿರ್ತಾರೆ. ಯಾಕೆ ಅಂತಂದರೆ, ದೇವ ಅಂದರೆ ದೇವರಲ್ಲಿ ಕ್ರೀಡಾದಿ ಗುಣಗಳು. ದೇವರು ಏನೇ ಮಾಡಿದ್ರೂ ಅನಾಯಾಸವಾಗಿ ಮಾಡ್ತಾನೆ. ನಾವು ಏನೇ ಮಾಡಿದ್ರೂ ಕಷ್ಟವಾಗತ್ತೆ. ನಾವು ಏನು ಮಾಡಲಿಕ್ಕೂ ಕಷ್ಟವಾಗತ್ತೆ, ಏನು ಮಾಡಿದ್ರೂ ಕಷ್ಟವಾಗತ್ತೆ. ಎರಡನೇದ್ದು ಬಿಫೋರ್ ಆಫ್ಟರ್. ಮಾಡೋಕ್ಕಿಂತ ಮೊದಲಿಗೆ ಕಷ್ಟ, ಮಾಡಿದ್ದಕ್ಕೆ ಶ್ರಮ, ಎರಡೂ ಅನುಭವಿಸ್ತೀವಿ. ನಮ್ಮಲ್ಲೊಬ್ಬರು ಮಹಾತ್ಮರಿದ್ದರು, ನಿದ್ದೆ ಮಾಡಿ ಮಾಡಿ ಶ್ರಮ ಆಗಿದೆ ಮತ್ತು ನಿದ್ದೆ ಮಾಡ್ತಿದ್ರು. ಹಂಗಲ್ಲ. ಅಂತ ತಾತ್ಪರ್ಯ ಏನು ಅಂತಂದರೆ, ಇಷ್ಟು ನಮಗೆ ಅಂತಹ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ದೇವರಿಗೆ ಶ್ರಮನೇ ಇಲ್ಲ, ಒಟ್ಟಾರೆ ಶ್ರಮ ಇಲ್ಲ. ಆದ್ದರಿಂದ ದೇವರಿಗೆ ದೇವಿ ಅಂತ ಕರೆದಿದ್ದು. ಅಂತಹ ಭಗವಂತ, ಆ ಪರಮಾತ್ಮ ತಾನು ಪ್ರಳಯ ಕಾಲದಲ್ಲಿ ಎಲ್ಲ ಜೀವರಾಶಿಗಳು ಭಗವಂತನ ಒಳಗೆ ಇರ್ತಾರೆ. ಅಷ್ಟು ಮಾತ್ರವಲ್ಲ, ಈಗಲೂ ನಾವೆಲ್ಲರೂ ದೇವರ ಹೊಟ್ಟೆಯೊಳಗೆ ಇದ್ದೇವೆ. ಪ್ರಳಯ ಕಾಲದಲ್ಲಿ ಕೇವಲ ಲಿಂಗದೇಹ ಸಹಿತರಾಗಿ ಇರ್ತೇವೆ. ಈಗ ಈ ಭೌತಿಕವಾದ ದೇಹವನ್ನು ತೆಗೆದುಕೊಂಡು ಮತ್ತು ಪುನಃ ದೇವರ ಹೊಟ್ಟೆಯಲ್ಲೇ ಇದ್ದೇವೆ. ಅದನ್ನು ಹೇಳ್ತಾ ಇದ್ದಾರೆ. ನಿವತಃ, ನಿವತಃ ಅಂದರೆ ಸಣ್ಣವರು, ನೀಚರು, ಸಣ್ಣವರು. ಉದ್ವತಃ ಅಂದರೆ ಉತ್ತಮರು. ಅಮರ್ತ್ಯ ಅಂದರೆ ಮರಣ ಇಲ್ಲದೆ ಇರತಕ್ಕಂಥವರು ಅಂತ ಜಗತ್ತಿನಲ್ಲಿ ಪ್ರಸಿದ್ಧರಾದ ದೇವತೆಗಳು. ಅವರೆಲ್ಲರನ್ನೂ ಕೂಡ ನೀನು ಆ ಉರು ಅಪ್ರಾಹ, ಆ ಚೆನ್ನಾಗಿ, ಆ ಪೂರ್ಣವಾಗಿ, ಉರು ಹೆಚ್ಚಾಗಿ, ಅಪ್ರಾಹ ಅಂತಂದರೆ ಪೂರ್ಣವನ್ನಾಗಿ ಮಾಡಿದ್ದಿ. ಏನು ಪೂರ್ಣವನ್ನಾಗಿ ಮಾಡೋದು ಅಂದರೆ, ಈ ಜಗತ್ತಿನಲ್ಲಿ ಎಲ್ಲ ದೇವತೆಗಳನ್ನು ನೀನೇ ಸೃಷ್ಟಿ ಮಾಡಿದ್ದಿ. ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಜೀವರಾಶಿಗೆ, ಸಣ್ಣವರೋ ದೊಡ್ಡವರೋ ದೇವತೆಗಳು ಮನುಷ್ಯರೋ, ಇಲ್ಲಿ ಮೂರೇ ಹೇಳಿದ್ದಾರೆ. ಉಪಲಕ್ಷಣೆ ಎಲ್ಲ ತೆಗೆದುಕೊಳ್ಬೇಕು. ಜಗತ್ತಿನಲ್ಲಿ 3 ಥರ ಜನ ಇದ್ದಾರೆ. ಎಲ್ಲರನ್ನೂ ಸೃಷ್ಟಿ ಮಾಡಿದ್ದು ನೀನೇ, ಎಲ್ಲದಕ್ಕೂ ಕಾರಣ ನೀನೇ ಆಗಿದ್ದೀಯ. ಆ ಉರು ಅಪ್ರಾಹ, ಇದು ಅಪೂರಯತ ಅಂತ ಸಂಸ್ಕೃತದಲ್ಲಿ ಪೂರ್ಣ ಅಂತ ಅನ್ನೋ ಧಾತು ಇದೆ, ಅದರಲ್ಲಿ ಅಪ್ರಾಹ ಅಂತ ಆಗಿತ್ತು. ಹೀಗಾಗಿ ನಿವತಃ, ಉದ್ವತಃ, ಅಮರ್ತ್ಯಾಹ,
ಆ ಉರು ಉಪ್ರಾಹ ಪರಮಾತ್ಮ ನೀನು ಸಣ್ಣವರು ಹಾಗೂ ದೊಡ್ಡವರು ಹಾಗೂ ಮನುಷ್ಯರು, ಮರಣ ಹೊಂದದೇ ಇರತಕ್ಕಂಥವರು, ಜಗತ್ತಿನ ಪ್ರಸಿದ್ಧ ದೇವತೆಗಳು ಎಲ್ಲರನ್ನೂ ಸೃಷ್ಟಿ ಮಾಡಿ ಜಗತ್ತಲ್ಲಿ ಇಟ್ಟಿದ್ದೀಯಾ. ಆದ್ದರಿಂದ ಪರಮಾತ್ಮ ನೀನು ನಮ್ಮನ್ನು ಹುಟ್ಟಿಸಿದ್ದು ನೀನೇ ರಕ್ಷಣೆ ಮಾಡಬೇಕು. ನಿನ್ನಲ್ಲಿ ನಾವೊಂದು ಪ್ರಾರ್ಥನೆ ಮಾಡ್ತೇವೆ. ಏನು ಪ್ರಾರ್ಥನೆ ಮಾಡ್ತೇವೆ? ನೀನೇನು ಮಾಡ್ತೀವಿ ಅಂತಂದರೆ ಜ್ಯೋತಿಷ ಬಾಧತೆ ತಮಃ, ಅಂದರೆ ನೀನು ನಮಗೆಲ್ಲರಿಗೂ ಜ್ಞಾನವನ್ನು ಕೊಟ್ಟು ತಮಃ ಬಾಧತೆ, ತಮಃ ಅಂದರೆ ಕತ್ತಲೆ ಹಾಗೂ ಅಜ್ಞಾನ, ಇದನ್ನು ದೂರ ಮಾಡುತ್ತೀವಿ. ಭಗವಂತ ನಮಗೆ ಜ್ಞಾನ ಕೊಡಬೇಕು, ಅಜ್ಞಾನವನ್ನು ದೂರ ಮಾಡಬೇಕು. ಹಾಗಿದ್ದರೆ ಮಾತ್ರ ಚೆನ್ನಾಗಿರ್ಲಿಕ್ಕಾಗತ್ತೆ. ಶ್ರೀಮದಾಚಾರ್ಯರು ಒಂದು ಕಡೆಗೆ ಒಂದು ಮಾತು ಹೇಳ್ತಾರೆ, ಜೀವನದಲ್ಲಿ ಕಷ್ಟ ಯಾಕಿದೆ ಅಂತಂದರೆ ಸಾಮಾನ್ಯ ನಮಗೆಲ್ಲ ಗೊತ್ತು, ಶಾಸ್ತ್ರ ಪ್ರಕಾರ ಕೇಳ್ತೀವಿ, ಅಜ್ಞಾನದಿಂದಾಗಿ ದುಃಖ, ಅಜ್ಞಾನದಿಂದ ದುಃಖ ಅಂತ. ಅದು ಭಾಳ ದೊಡ್ಡ ಅಜ್ಞಾನ. ಅದು ಅಷ್ಟು ದೊಡ್ಡದು ಬೇಕಾಗಿಲ್ಲ. ನಮಗೆ ಎಷ್ಟೆಷ್ಟು ಅಜ್ಞಾನ ಇದೆ ಅಷ್ಟೆಷ್ಟು ದುಃಖ ಹೆಚ್ಚಾಗ್ತಾ ಹೋಗುತ್ತೆ. ಲೌಕಿಕವಾದ ಜಗತ್ತಿನಲ್ಲಿರ್ತಕ್ಕಂತಹ ಜ್ಞಾನವಿದ್ದಾಗ ದುಃಖವಾಗತ್ತೆ. ದೇವರು ಬೇಡ, ದೇವರು, ಧರ್ಮ, ಜಪ, ಪಾರಾಯಣ ಅದೆಲ್ಲ ಬೇಕಾಗಿಲ್ಲ. ಲೌಕಿಕವಾಗಿರ್ತಕ್ಕಂತಹ ಜಗತ್ತಿನ ಜ್ಞಾನ, ವಸ್ತುವಿನ ಜ್ಞಾನ ಇಲ್ಲ ಅಂದರೂ ಕಷ್ಟಪಡ್ತೀವಿ. ನಾವು ಹೋಗ್ತಾ ಇರ್ತೀವಿ, ಕೆಳಗಡೆ ಕಲ್ಲಿರುತ್ತೆ, ನಾವು ನೋಡ್ರಂಗಿಲ್ಲ, ಬಡ್ಕೋತೀವಿ, ದುಃಖ ಪಡ್ತೀವಿ. ಯಾಕೆ ದುಃಖ ಆಯಿತು ಅಂದರೆ ಗೊತ್ತಿಲ್ಲ, ಅಲ್ಲಿ ಕಲ್ಲಿದೆ ಅಂತ ಗೊತ್ತಿಲ್ಲ, ಬಡ್ಕೊಂಡಿವಿ, ದುಃಖವಾಯಿತು. ಚಿಕ್ಕದು ಕಷ್ಟವಾಗುತ್ತೆ. ಹೀಗಾಗಿ ಅಜ್ಞಾನದಿಂದ ನಮಗೆ ದುಃಖವಿದೆ. ಭಗವಂತನಿಗೆ ಪ್ರಾರ್ಥನೆ ಮಾಡೋ, ಸ್ವಾಮಿ ನಮಗೆ ಜ್ಞಾನವನ್ನು ಕೊಡು, ಲೌಕಿಕ ಅಲೌಕಿಕವಾದ ಜ್ಞಾನವನ್ನು ಕೊಡು. ಲೌಕಿಕ ಜ್ಞಾನ ಈ ಜೀವನದಲ್ಲಿ ಚೆನ್ನಾಗಿ ಬದುಕಲಿಕ್ಕಾಗಿ, ಅಲೌಕಿಕ ಜ್ಞಾನವೇ ನಾವು ಬೇಕಾದ್ದು. ನಿಜವಾಗಿಯೂ ನಮಗೆ ಅಪರೋಕ್ಷ ಜ್ಞಾನ ಬೇಕು. ಆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿರ್ತಕ್ಕಂತಹ ಎಲ್ಲ ವಿಧವಾದ ಏನೇನು ಭಕ್ತಿಯಾದಿಗಳು ಬೇಕೋ ಅದು ಬೇಕು. ಅದಕ್ಕೆ ಸಾಧನವಾದ ಪರೋಕ್ಷ ಜ್ಞಾನ ಬೇಕು. ಅದಕ್ಕೆ ಸಾಧನವಾಗಿರ್ತಕ್ಕಂತಹ ಶಾಸ್ತ್ರಗಳ ವಾಕ್ಯಾರ್ಥ ಜ್ಞಾನ ಬೇಕು. ಹೀಗೆ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡೋದಿದೆ. ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಜ್ಯೋತಿಷ ಬಾಧತೆ ತಮಃ, ಪರಮಾತ್ಮ ನೀನೇ ಅನುಗ್ರಹವನ್ನು ಮಾಡಿ ನಮಗೆ ಜ್ಞಾನವನ್ನು ಕೊಡು, ಅಜ್ಞಾನವನ್ನು ದೂರ ಮಾಡು, ಭಯವನ್ನು ಅಜ್ಞಾನದಿಂದ ಭಯ, ಅಜ್ಞಾನದಿಂದ ದುಃಖ, ಅಜ್ಞಾನದಿಂದಾಗಿ ನಮಗೆ ಕಷ್ಟ, ಅಜ್ಞಾನದಿಂದಾಗಿ ರೋಗ ಎಲ್ಲವೂ ಇದೆ. ಆ ಎಲ್ಲ ರೋಗಗಳಿಂದ, ದುಃಖಗಳಿಂದ ನಮ್ಮನ್ನು ದೂರ ಮಾಡು ಎಂಬುದಾಗಿ ರಾತ್ರಿ ನಾಮಕನಾದ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂತಹ ಪರಮಾತ್ಮ ಎಲ್ಲ ಗುರುಗಳು, ವಿಶೇಷವಾಗಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ, ರಘುತ್ತಮ ತೀರ್ಥರು, ಸತ್ಯಪ್ರಮೋದರು, ಎಲ್ಲ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ, ಶ್ರೀಮಠ್ ಟೀಕಾಕೃತ್ಪಾದರು, ವಾಯುದೇವರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡಲಿ. ಇಂತಹ ಒಂದು ಆರಾಧನೆಯ ಪ್ರಸಂಗದಲ್ಲಿ ಹೇಳುವಂತಹ ಒಂದು ಅವಕಾಶವನ್ನು ಇಲ್ಲಿಯ ವ್ಯವಸ್ಥಾಪಕರು ಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ, ಅವರು ವಿಶೇಷವಾಗಿ ಇಡೀ ತಮಿಳುನಾಡಿನಲ್ಲಿ ಅಷ್ಟೇ ಅಲ್ಲ, ಈಗ ಇಡೀ ಭಾರತ ದೇಶದೊಳಗೆ ಆಗಿದೆ. ವಿಶೇಷವಾಗಿ ಶ್ರೀಮದಾಚಾರ್ಯರ ಶ್ರೀಮಠದ ಸೇವೆಯನ್ನು ಆನಂದ ತೀರ್ಥಾಚಾರ್ಯರು ಮಾಡ್ತಾ ಇದ್ದಾರೆ. ಗುರುಗಳು ಅವರಿಂದ ಆ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಜೊತೆಗೆ ಪಾಠ ಪ್ರವಚನವೂ ಕೂಡ ನಡೀತಾ ಇದೆ. ಇದೇ ರೀತಿಯಾಗಿ ಆ ಗುರುಗಳ ವಿಶೇಷವಾಗಿರ್ತಕ್ಕಂತಹ ಸೇವೆ ಅವರಿಂದ ನಡೆಯಲಿ. ಶತಮಾನಂ ಭವತಿ ಅಂತ ಹೇಳಿದಾಗೆ ಪೂರ್ಣವಾಗಿರ್ತಕ್ಕಂಥ ಆಯುಷ್ಯ ನಮಗೂ ಎಲ್ಲರಿಗೂ ಇಷ್ಟೊತ್ತಿನವರೆಗೆ ಭಗವಂತನ ಅಪಾರವಾದ ಕರುಣೆ, ಅವನ ದಯ ನಮ್ಮ ಮೇಲೆ ಇದೆ, ಇಲ್ಲದೆ ಹೋದರೆ ಬದುಕಲು ಸಾಧ್ಯ ಇಲ್ಲ ಅಂತ ತಿಳಿಸ್ತಾ, ರಾತ್ರಿ ಸೂಕ್ತದ ಅರ್ಥ, ರಾತ್ರಿ ಅಂದರೆ ಪ್ರಸಿದ್ಧವಾದ ರಾತ್ರಿನೂ ಹೌದು. ಆ ಶಬ್ದಕ್ಕೆ ಭಗವಂತ, ಲಕ್ಷ್ಮೀದೇವಿ ಎಲ್ಲವೂ ಹೀಗೆ ಅರ್ಥ ಇದೆ ಅಂತ ಮನಮುಟ್ಟುವಂತೆ ತಿಳಿಸಿಕೊಟ್ಟಂತಹ ಪೂಜ್ಯ ಹಿರಿಯರಾದ
ಪಂಡಿತ ಶ್ರೀಧರಾಚಾರ್ಯರಿಗೆ ವೈಯಕ್ತಿಕವಾಗಿಯೂ ಹಾಗೂ ಶ್ರೀಮಠದ ಪರವಾಗಿಯೂ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಮುಂದೆ ಗುರುಗಳಿಗೆ ಹಸ್ತೋದಕ ಮಹಾಮಂಗಳಾರತಿ ನಡೆಯುತ್ತೆ. ಎಲ್ಲರೂ ಆ ಮಹಾಮಂಗಳಾರತಿಯನ್ನು ನೋಡಿ ಕೃತಾರ್ಥರಾಗಬೇಕು ಅಂತ ತಿಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.